Good evening, students. Welcome to Sankalp Learning Classes. ಎಲ್ಲರೂ ಕ್ಲಾಸನ್ನು ಕೇಳಲಿಕ್ಕೆ ರೆಡಿ ಇದ್ದೀರಾ ಅಂತ ಅನ್ಕೊಳ್ತೇನೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಜೀವಕ್ರಿಯೆಗಳು ಈ ಒಂದು ಪಾಠದ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಜೀವಕ್ರಿಯೆಗಳು ಎಂದರೇನು, ನಮ್ಮ ದೇಹದಲ್ಲಿ ನಡೆಯುವಂತಹ ವಿವಿಧ ಜೀವಕ್ರಿಯೆಗಳ ಬಗ್ಗೆ, ಹಾಗೆ ಬೇರೆ ಬೇರೆ ಜೀವಕ್ರಿಯೆಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳಿಕ್ಕಿದ್ದೇವೆ. ಐ ಹೋಪ್ ಎಲ್ಲರೂ ರೆಡಿ ಇದ್ದೀರಾ ಅಂತ ಅನ್ಕೊಳ್ತೇನೆ. ಈ ಜೀವಕ್ರಿಯೆಗಳು ಪಾಠ ತುಂಬಾ ಇಂಪಾರ್ಟೆಂಟ್ ಇದೆ ನಿಮ್ಮ ಬೋರ್ಡ್ ಎಕ್ಸಾಮಿಗೆ ಇರಬಹುದು. ಹಾಗೆ ಇದು ಬಯಾಲಜಿಯಲ್ಲಿ ಬರುವಂತಹ ಒಂದು ಪಾಠ ಅಲ್ವಾ. ಹಾಗಾದ್ರೆ ಜೀವಕ್ರಿಯೆಗಳ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ನೀವು ಜೀವಕ್ರಿಯೆಗಳ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಜೀವಿಗಳು ಮತ್ತೆ ನಿರ್ಜೀವಿಗಳಿಗೆ ಇರುವ ವ್ಯತ್ಯಾಸ ಏನು ಅನ್ನೋದನ್ನ ತಿಳ್ಕೊಳ್ಬೇಕು ಅಲ್ವಾ. ಜೀವಿಗಳು ಮತ್ತೆ ನಿರ್ಜೀವಿಗಳಿಗೆ ಇರುವ ವ್ಯತ್ಯಾಸವೇನು? ಸಾಮಾನ್ಯವಾಗಿ ನಾವು ನೋಡಿದಾಗ ಜೀವಿಗಳಲ್ಲಿ ಯಾವ ರೀತಿಯಾದಂತಹ ಒಂದು ಚಲನೆ ಇರಬಹುದು, ಉಸಿರಾಟ ಇರಬಹುದು, ಬೆಳವಣಿಗೆ, ಇವೆಲ್ಲವೂ ಕೂಡ ಜೀವಿಗಳಲ್ಲಿ ಕಂಡು ಬರುತ್ತೆ ಅಲ್ವಾ. ಚಲನೆ, ಉಸಿರಾಟ, ಬೆಳವಣಿಗೆ ಇವೆಲ್ಲವೂ ಕೂಡ ನಾವು ಜೀವಿಗಳಲ್ಲಿ ನೋಡ್ತೇವೆ. ಆದ್ರೆ ನಿರ್ಜೀವಿಗಳಲ್ಲಿ ನಾವು ಇದನ್ನೆಲ್ಲ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಿರ್ಜೀವಿಗಳಲ್ಲಿ ಚಲನೆ ಕಂಡು ಬರೋದಿಲ್ಲ, ಉಸಿರಾಟ ಕಂಡು ಬರೋದಿಲ್ಲ, ಬೆಳವಣಿಗೆನೂ ಕೂಡ ಕಂಡು ಬರೋದಿಲ್ಲ. ಹಾಗಾದ್ರೆ ನಾವು ಇದಷ್ಟೇ ಗುಣಲಕ್ಷಣಗಳನ್ನ ತೆಗೆದುಕೊಂಡು ಜೀವಿಗಳು ಮತ್ತೆ ನಿರ್ಜೀವಿಗಳನ್ನ ನಾವು ಬೇರ್ಪಡಿಸಬಹುದಾ? ಜೀವಿಗಳು ಮತ್ತೆ ನಿರ್ಜೀವಿಗಳು ಎಂದರೇನು ಅನ್ನೋದನ್ನ ನಾವು ಹೇಳ್ಬೋದಾ? ಯಾವ ಒಂದು ಜೀವಿಗಳಲ್ಲಿ ಚಲನೆ, ಉಸಿರಾಟ, ಬೆಳವಣಿಗೆ ಕಂಡು ಬರುತ್ತದೆಯೋ ಅದನ್ನ ನಾವು ಜೀವಿಗಳು ಎನ್ನುವರು ಅಂತ ಹೇಳ್ಬೋದಾ? ಹಾಗೆ ನಾವು ಸಸ್ಯಗಳನ್ನ ನೋಡಿದಾಗ ಸಸ್ಯಗಳಲ್ಲಿ ಯಾವುದೇ ಚಲನೆ ಕಂಡು ಬರೋದಿಲ್ಲ ಅಲ್ವಾ. ಸಸ್ಯಗಳಲ್ಲಿ ನಾವು ಪ್ರಾಣಿಗಳಲ್ಲಿ ಕಂಡು ಬರುವಂತಹ ಕೆಲವೊಂದು ಚಲನೆಗಳು ಕಂಡು ಬರೋದಿಲ್ಲ. ಪ್ರಾಣಿಗಳಲ್ಲಿ ನಾವು ನೋಡ್ಬಹುದು ಅಲ್ವಾ, ಚಲನೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಚಲಿಸುತ್ತಿರೋದನ್ನ ನಾವು ಪ್ರಾಣಿಗಳಲ್ಲಿ ನೋಡಬಹುದು. ಆದ್ರೆ ನಾವು ಸಸ್ಯಗಳಲ್ಲಿ ಅದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಸಸ್ಯಗಳಿಗೆ ಜೀವ ಇಲ್ವಾ? ಸಸ್ಯಗಳಿಗೂ ಕೂಡ ಜೀವ ಇದೆ ಅಲ್ವಾ. ಸಸ್ಯಗಳಲ್ಲೂ ಕೂಡ ನಾವು ಬೆಳವಣಿಗೆಯನ್ನ ನೋಡಬಹುದು. ಆದ್ರೆ ಅದು ಬೆಳವಣಿಗೆಗೆ ಸಂಬಂಧಿಸಿದಂತಹ ಚಲನೆ ಅಂತ ಹೇಳ್ಬಹುದು ಅಲ್ವಾ. ಸಸ್ಯಗಳಲ್ಲಿ ನೋಡಿ ಯಾವ ರೀತಿಯಾದಂತಹ ಒಂದು ಚಲನೆಯನ್ನ ನೋಡ್ಬಹುದು ನಾವು, ಅದು ಬೆಳವಣಿಗೆ ಸಂಬಂಧಿಸಿದ ಚಲನೆ ಅಂತ ಹೇಳ್ಬಹುದು ಅಲ್ವಾ. ನೋಡಿ ಯಾವ ರೀತಿಯಾಗಿ ಸಸ್ಯಗಳಲ್ಲಿ ಕೂಡ ಒಂದು ಚಲನೆ ಕಂಡು ಬರುತ್ತೆ ಅಲ್ವಾ. ಆದ್ರಿಂದ ನಾವೇನ್ ಹೇಳ್ಬಹುದು, ಸಸ್ಯಗಳಲ್ಲೂ ಕೂಡ ನಾವು ಚಲನೆಯನ್ನ ನೋಡಬಹುದು ಅಂತ ಹೇಳ್ಬಹುದು ಅಲ್ವಾ. ನೋಡಿ, ಇದು ಬೆಳವಣಿಗೆಗೆ ಸಂಬಂಧಿಸಿಲ್ಲದ ಚಲನೆ ಅಂತ ಹೇಳ್ಬಹುದು ಅಲ್ವಾ. ನೋಡಿ, ಇದು ಬೆಳವಣಿಗೆಗೆ ಸಂಬಂಧಿಸಿದ ಚಲನೆ ಅಂದ್ರೆ ಸಸ್ಯಗಳು ಬೀಜದಿಂದ ಏನಾಗತ್ತೆ, ಮೊಳಕೆಯೊಡೆದು ದೊಡ್ಡ ಗಿಡವಾಗಿ ಬೆಳೆಯಲಿಕ್ಕೆ ಅದು ಬೆಳೆಯುವುದು, ಅದು ಕೂಡ ಒಂದು ಚಲನೆ ಅಂತ ಹೇಳ್ಬಹುದು ಅಲ್ವಾ. ನಾವು ಈ ಬೆಳವಣಿಗೆಯಲ್ಲೂ ಕೂಡ ನಾವು ಚಲನೆಯನ್ನ ನೋಡಬಹುದು. ಈ ಎಲ್ಲ ಒಂದು ಗುಣಲಕ್ಷಣಗಳನ್ನ ನಾವು ಜೀವಿಗಳಲ್ಲಿ ನೋಡಬಹುದು, ಆದ್ರೆ ನಿರ್ಜೀವಿಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಈ ಚಿತ್ರವನ್ನ ನೋಡಿ, ಈ ಚಿತ್ರದಲ್ಲಿರುವಂತಹ ಜೀವಿ ಯಾವುದೇ ರೀತಿಯಾದಂತಹ ಉಸಿರಾಟ ಮಾಡ್ತಾ ಇರುವಂತೆ ಕಾಣೋದಿಲ್ಲ, ಹಾಗೆ ಯಾವುದೇ ರೀತಿಯಾದಂತಹ ಚಲನೆ ಕಂಡು ಬರ್ತಾ ಇಲ್ಲ, ಬೆಳವಣಿಗೆ ಕಂಡು ಬರ್ತಾ ಇಲ್ಲ ನಾವು ನೋಡ್ತಾ ಇರ್ಬೇಕಾದ್ರೆ. ಹಾಗಾದ್ರೆ ಈ ಒಂದು ನಮ್ಗೆ ಚಿತ್ರದಲ್ಲಿ ಕಾಣಿಸ್ತಿರುವಂತಹ ಒಂದು ಜೀವಿ, ಅದು ಜೀವಿಯೋ ಅಥವಾ ನಿರ್ಜೀವಿಯೋ ಅಂತ ಕೇಳಿದಾಗ ನೀವೇನಂತ ಹೇಳ್ತೀರಾ? ನೀವು ಅದಕ್ಕೆ ಜೀವವಿದೆ ಅಂತ ಹೇಳ್ತೀರಾ ಅಲ್ವಾ. ಹಾಗಾದ್ರೆ ನೀವು ಈ ಮೊಸಳೆಯನ್ನ ನೋಡಿದಾಗ ಏನ್ ಹೇಳ್ತೀರಾ? ಅಲ್ಲಿ ಯಾವುದೇ ರೀತಿಯಾದಂತ ಚಲನೆ ನೀವು ನೋಡೋದಿಲ್ಲ ಅಲ್ವಾ, ಉಸಿರಾಟದ ಚಲನೆಯನ್ನು ಕೂಡ ನೀವು ನೋಡೋದಿಲ್ಲ. ಹಾಗಾದ್ರೆ ಇದು ನಿರ್ಜೀವಿನಾ? ಇದೊಂದು ನಿರ್ಜೀವ ವಸ್ತುನಾ? ಅಲ್ಲ. ನಾವು ಇದು ನಿರ್ಜೀವಿ ಅಲ್ಲ ಅಂತ ಹೇಗೆ ಹೇಳ್ಬೋದು? ಈ ಒಂದು ಜೀವಿ ಅದು ಜೀವವನ್ನ ಹೊಂದಿದೆ ಅಥವಾ ಹೊಂದಿಲ್ಲ ಅಂತ ಹೇಗೆ ಹೇಳ್ಬಹುದು? ನೋಡಿ, ಕೆಲವೊಂದು ಜೀವಿಗಳಲ್ಲಿ ಅಥವಾ ಸಸ್ಯಗಳಲ್ಲಿ ನಾವು ಏನ್ ನೋಡಬಹುದು, ಗೋಚರ ಚಲನೆಯನ್ನ ಅಥವಾ ಗೋಚರ ಲಕ್ಷಣಗಳನ್ನ ನೋಡಬಹುದು. ಗೋಚರ ಲಕ್ಷಣಗಳು ಅಂದ್ರೆ ಬೆಳವಣಿಗೆ ಇರಬಹುದು, ಚಲನೆ ಇರಬಹುದು ಅಲ್ವಾ. ಇವೆಲ್ಲ ಗೋಚರ ಲಕ್ಷಣಗಳನ್ನ ನೋಡಬಹುದು. ಆದ್ರೆ ಕೆಲವೊಂದು ಜೀವಿಗಳಲ್ಲಿ ನಾವು ಗೋಚರ ಲಕ್ಷಣಗಳನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ
ಅಲ್ವಾ? ಆದ್ದರಿಂದ ಕೇವಲ ನಾವು ಗೋಚರ ಆ ಲಕ್ಷಣಗಳನ್ನ ಬಳಸಿಕೊಂಡು ನಾವು ಒಂದು ಜೀವಿ ಅದು ನಿರ್ಜೀವಿಯೇ ಅಥವಾ ಅದು ಜೀವವನ್ನ ಹೊಂದಿಲ್ಲವೇ ಅದು ಜೀವವನ್ನ ಹೊಂದಿಲ್ಲವೇ ಅನ್ನೋದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಗೋಚರ ಲಕ್ಷಣಗಳನ್ನ ಮಾತ್ರ ಬಳಸಿಕೊಂಡು ನಾವು ಅದನ್ನ ನಿರ್ಧರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಾವು ಅಗೋಚರ ಚಲನೆಗಳನ್ನು ಕೂಡ ನಾವು ಪರಿಗಣಿಸಬೇಕಾಗತ್ತೆ. ಉದಾಹರಣೆಗೆ ಅಣುಗಳ ಚಲನೆ ನಮ್ಮ ದೇಹದಲ್ಲಿ, ಜೀವಿಗಳ ದೇಹದಲ್ಲಿ ನಮಗೆ ಕಣ್ಣಿಗೆ ಕಾಣಿಸದಂತೆ ಏನಾಗ್ತಾ ಇರತ್ತೆ, ಕೆಲವೊಂದು ಚಲನೆ, ಅಣುಗಳ ಚಲನೆ ನಡೀತಾ ಇರತ್ತೆ. ಆದ್ರಿಂದ ನಾವು ಅದನ್ನೆಲ್ಲ ಪರಿಗಣಿಸಿಕೊಂಡು ಒಂದು ಜೀವಿ ಅಥವಾ ನಿರ್ಜೀವಿ ಅಂತ ನಾವು ಅದನ್ನ ಪರಿಗಣಿಸಬೇಕಾಗತ್ತೆ. ಹಾಗಾದ್ರೆ ಅಣುಗಳ ಚಲನೆ ಜೀವಕ್ಕೆ ಅಗತ್ಯವಿದೆಯೇ? ಹಾಗಾದ್ರೆ ಈ ಅಣುಗಳ ಚಲನೆ ಒಂದು ಜೀವಿಗೆ ಅಗತ್ಯವಿದೆಯಾ? ಹೌದು. ಜೀವಿಗಳು ನಿರಂತರವಾಗಿ ತಮ್ಮ ರಚನೆಗಳನ್ನ ದುರಸ್ತಿ ಹಾಗೂ ನಿರ್ವಹಣೆ ಮಾಡ್ತಾ ಇರಬೇಕು. ಈ ಎಲ್ಲ ರಚನೆಗಳು ಅಣುಗಳ ಚಲನೆಯಿಂದ ಉಂಟಾಗುತ್ತದೆ ಅಲ್ವಾ? ಒಂದು ಜೀವಿ ತನ್ನ ಜೀವನ ಪರ್ಯಂತ ನಡೆಸುವಂತ ಕೆಲವೊಂದು ಕ್ರಿಯೆಗಳಿಗೆ ಆ ಒಂದು ಅಣುಗಳ ಚಲನೆ ಅತ್ಯಗತ್ಯವಾಗಿದೆ ಅಂತ ಹೇಳ್ಬೋದು. ಹಾಗಾದ್ರೆ ನಾವು ನಿರ್ಜೀವಿ ಅಥವಾ ಜೀವಿ, ಜೀವವನ್ನ ಹೊಂದಿರುವಂತಹ ಒಂದು ವಸ್ತು, ಜೀವ ಇಲ್ಲದೆ ಇರುವಂತಹ ಒಂದು ವಸ್ತುವನ್ನ ನಾವು ಯಾವ ರೀತಿಯಾಗಿ ನಾವು ಅದನ್ನ ವಿಂಗಡಣೆ ಮಾಡ್ತೇವೆ? ಕೇವಲ ಗೋಚರ ಲಕ್ಷಣಗಳನ್ನ ಪರಿಗಣಿಸದೆ ಅಗೋಚರ ಲಕ್ಷಣಗಳನ್ನ ಕೂಡ ಪರಿಗಣಿಸಿ ನಾವು ಅದನ್ನ ವಿಂಗಡಣೆ ಮಾಡಬಹುದು ಅಲ್ವಾ? ಹಾಗಾದ್ರೆ ನಾವು ಜೀವವಿದೆ ಎಂದು ನಿರ್ಧರಿಸಲು ನಾವು ಬಳಸುವ ಮಾನದಂಡಗಳೇನು? ನಾವು ಒಂದು ಜೀವವಿದೆ ಅಂತ ನಿರ್ಧರಿಸಬೇಕಾದ್ರೆ ಚಲನೆ, ಪೋಷಣೆ, ಉಸಿರಾಟ ಇವುಗಳನ್ನೆಲ್ಲ ನಾವು ನೋಡ್ಬಹುದು ಅಲ್ವಾ? ಚಲನೆ ಇದೆ, ಒಂದು ಜೀವಿಗೆ ಚಲನೆ ಮಾಡ್ತಾ ಇದೆ, ಪೋಷಣೆ ಇದೆ, ಉಸಿರಾಟ, ಇವೆಲ್ಲವುಗಳನ್ನು ಕೂಡ ನಾವು ಜೀವಿಗಳ ಲಕ್ಷಣ ಅಂತ ಹೇಳ್ಬಹುದು. ಆದರೆ ಅಣುಗಳ ಚಲನೆಯನ್ನು ಕೂಡ ನಾವು ಪರಿಗಣಿಸಬೇಕಾಗತ್ತೆ. ಅಣುಗಳ ಚಲನೆಗಳು ಕೆಲವಕ್ಕೆ ಜೀವವಿದೆ ಎಂದು ನಿರ್ಧರಿಸುವ ಮಾನದಂಡವಾಗಿದೆ ಅಂತ ಹೇಳ್ಬಹುದು ಅಲ್ವಾ? ನೋಡಿ, ಜೀವಿಗಳಲ್ಲಿನ ನಿರ್ವಹಣಾ ಪ್ರಕ್ರಿಯೆಗಳು, ಒಂದು ಜೀವಿಯಲ್ಲಿ ನಡೆಯುವಂತಹ ಒಂದು ಕ್ರಿಯೆಗಳು ಅವು ನಿರಂತರವಾಗಿ ನಡೆಯುತ್ತಿರಬೇಕು. ಇವುಗಳಿಗೆ ಶಕ್ತಿಯ ಅವಶ್ಯಕತೆ ಇದೆ. ಈ ಒಂದು ಕ್ರಿಯೆಗಳು ನಡಿಬೇಕು ಅಂದ್ರೆ ಅವುಗಳಿಗೆ ಶಕ್ತಿಯ ಅವಶ್ಯಕತೆ ಇದೆ. ನಿರ್ವಹಣಾ ಕಾರ್ಯವು ನಡೆಯುತ್ತಲೇ ಇರಬೇಕು. ಈ ಕಾರ್ಯವನ್ನ ಜೊತೆಯಾಗಿ ನಿರ್ವಹಿಸುವ ಪ್ರಕ್ರಿಯೆಗಳೇ ಜೀವಕ್ರಿಯೆಗಳು. ಈ ಎಲ್ಲ ಒಂದು ಜೀವಿಯ ನಿರ್ವಹಣಾ ಕ್ರಿಯೆಗಳನ್ನ ನಡೆಸುವ ಕ್ರಿಯೆಗಳನ್ನೇ ನಾವೇನ್ ಹೇಳ್ತೇವೆ? ಜೀವಕ್ರಿಯೆಗಳು ಅಂತ ಹೇಳ್ತೇವೆ ಅಲ್ವಾ? ಅಂದ್ರೆ ನಾವು ಈ ಒಂದು ಪಾಠದಲ್ಲಿ ಮುಖ್ಯವಾಗಿ ಜೀವಕ್ರಿಯೆಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಹಾಗಾದ್ರೆ ಯಾವ್ಯಾವುದು ಈ ಜೀವಕ್ರಿಯೆಗಳು ಯಾವುವು ಅಲ್ವಾ? ಪೋಷಣೆ, ಉಸಿರಾಟ, ಸಾಗಾಣಿಕೆ ಹಾಗೆ ವಿಸರ್ಜನೆ, ಈ 4 ಪ್ರಮುಖವಾದ ಜೀವಕ್ರಿಯೆಗಳು ಅಂತ ನಾವು ಹೇಳ್ತೇವೆ. ಪೋಷಣೆ, ಉಸಿರಾಟ, ಸಾಗಾಣಿಕೆ, ವಿಸರ್ಜನೆ, ಈ 4 ಜೀವಕ್ರಿಯೆಗಳ ಬಗ್ಗೆ ನಾವು ವಿವರವಾಗಿ ತಿಳ್ಕೊಳ್ಳಿಕ್ಕಿದ್ದೇವೆ ಇವತ್ತಿನ ಕ್ಲಾಸಲ್ಲಿ. ಪೋಷಣೆ ಅಂದ್ರೇನು, ಉಸಿರಾಟ ಅಂದ್ರೇನು, ಸಾಗಾಣಿಕೆ, ವಿಸರ್ಜನೆ, ಇವುಗಳೆಲ್ಲವುಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ನೋಡಿ, ಏಕಕೋಶ ಜೀವಿಗಳಲ್ಲಿ ಯಾವ ರೀತಿಯಾದಂತಹ ಜೀವಕ್ರಿಯೆಗಳು ನಡೆಯುತ್ತೆ? ಏಕಕೋಶೀಯ ಜೀವಿಗಳು ಅಂದ್ರೆ ಏನು? ಏಕಕೋಶೀಯ ಜೀವಿಗಳು ಅಂದ್ರೆ ಒಂದೇ ಜೀವಕೋಶವನ್ನ ಹೊಂದಿರುವಂತಹ ಜೀವಿಗಳು ಅಲ್ವಾ? ಕೇವಲ ಒಂದೇ ಜೀವಕೋಶವನ್ನ ಹೊಂದಿಕೊಂಡು ಅವು ಆ ಒಂದು ಜೀವಿಗೆ ಅಗತ್ಯವಾದ ಎಲ್ಲಾ ಕ್ರಿಯೆಗಳನ್ನ ಆ ಒಂದು ಜೀವಕೋಶದ ಮೂಲಕ ನಡೆಸುತ್ತೆ ಅಲ್ವಾ? ನಿಮ್ಗೆ ಉದಾಹರಣೆ ಗೊತ್ತಿದ್ಯಾ? ಏಕಕೋಶ ಜೀವಿಗಳಿಗೆ ಉದಾಹರಣೆ ಗೊತ್ತಿದ್ಯಾ? ಅಮೀಬಾ ಇರಬಹುದು, ಪ್ಯಾರಾಮೀಶಿಯಂ, ಇದು ಅಮೀಬಾ ಅಲ್ವಾ? ಅಮೀಬಾ, ಪ್ಯಾರಾಮೀಶಿಯಂ, ಯೂಗ್ಲಿನಾ, ಇವೆಲ್ಲವೂ ಕೂಡ ಏಕಕೋಶೀಯ ಜೀವಿಗಳಿಗೆ ಉದಾಹರಣೆಯಾಗಿದೆ. ಹಾಗಾದ್ರೆ ಈ ಒಂದು ಏಕಕೋಶೀಯ ಜೀವಿಗಳಲ್ಲಿ ಯಾವ ರೀತಿಯಾದಂತಹ ಒಂದು ಜೀವಕ್ರಿಯೆ ಕಂಡುಬರುತ್ತೆ? ಇಲ್ಲಿ ಏಕಕೋಶೀಯ ಜೀವಿಗಳ ಪ್ರಕರಣದಲ್ಲಿ ಜೀವಿಯ ಸಂಪೂರ್ಣ ಹೊರಮೈ ಪರಿಸರದ ಸಂಪರ್ಕದಲ್ಲಿರುವುದರಿಂದ ಆಹಾರ ಸೇವನೆ
ಅನಿಲಗಳ ವಿನಿಮಯ ಅಥವಾ ತ್ಯಾಜ್ಯಗಳ ವಿಸರ್ಜನೆಗೆ ನಿರ್ದಿಷ್ಟ ಅಂಗಗಳ ಅಗತ್ಯವಿಲ್ಲ. ಯಾವುದೇ ಒಂದು ನಿರ್ದಿಷ್ಟ ಅಂಗಗಳು ಕಂಡು ಬರೋದಿಲ್ಲ. ಆ ಒಂದು ಜೀವಕೋಶವೇ ಈ ಎಲ್ಲ ಒಂದು ಕ್ರಿಯೆಯನ್ನ ನಡೆಸುತ್ತೆ. ಹಾಗಾದ್ರೆ ನಾವು ಮೊದಲನೇದಾಗಿ ಪೋಷಣೆ ಎಂದರೇನು ಅಲ್ವಾ? ಪೋಷಣೆಯ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಬೆಳವಣಿಗೆ, ಅಭಿವರ್ಧನೆಗೆ ದೇಹಕ್ಕೆ ಅಗತ್ಯವಾದ ವಸ್ತುಗಳು ಹೊರಗಿನಿಂದ ಪೂರೈಕೆಯಾಗಬೇಕು. ಈ ಶಕ್ತಿ ಮತ್ತು ವಸ್ತುಗಳ ಮೂಲವೇ ಆಹಾರ. ನಮ್ಗೆ ಪೋಷಣೆ ಹೇಗೆ ಸಿಗತ್ತೆ ಅಲ್ವಾ? ನಮ್ಗೆ ಪೋಷಣೆ ಹೇಗೆ ಸಿಗತ್ತೆ ಅಂದ್ರೆ ಆಹಾರದ ಮೂಲಕ ಸಿಗತ್ತೆ. ಆಹಾರ ಪೋಷಣೆಯ ಮೂಲ ಅಂತ ಹೇಳ್ಬೋದು ಅಲ್ವಾ? ಈ ಒಂದು ನಮ್ಮ ದೇಹದ ಬೆಳವಣಿಗೆಗೆ ಹಾಗೆ ನಮ್ಮ ದೇಹದ ಅಭಿವರ್ಧನೆಗೆ ಬೇಕಾದಂತಹ ವಸ್ತುಗಳು ದೇಹದ ಹೊರಗಿನಿಂದ ನಮ್ಮ ದೇಹಕ್ಕೆ ಪೂರೈಕೆ ಆಗಬೇಕಾಗತ್ತೆ. ಈ ಒಂದು ವಸ್ತುಗಳ ಮೂಲವೇ ಆಹಾರ ಅಂತ ಹೇಳ್ಬಹುದು ಅಲ್ವಾ? ಹಾಗಾದ್ರೆ ಜೀವಿಗಳು ಆಹಾರವನ್ನ ಹೇಗೆ ಪಡೆಯುತ್ತೆ? ಒಂದು ಎಲ್ಲಾ ಜೀವಿಗಳಿಗೂ ಆಹಾರ ಬೇಕು ಅಲ್ವಾ? ಅದು ಎಲ್ಲಾ ಜೀವಿಗಳಿಗೂ ಕೂಡ ಅದು ಪೋಷಣೆಯನ್ನ ಒದಗಿಸತ್ತೆ. ಹಾಗಾದ್ರೆ ಈ ಎಲ್ಲಾ ಜೀವಿಗಳು ಆಹಾರವನ್ನ ಹೇಗೆ ಪಡ್ಕೊಳ್ಳುತ್ತೆ? ನೀವು ಮನುಷ್ಯರನ್ನ ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಏನಾಗತ್ತೆ, ಬೇರೆ ಬೇರೆ ಆಹಾರ ಪದಾರ್ಥಗಳನ್ನ ನಾವು ಏನ್ ಮಾಡ್ತೇವೆ, ನಮ್ಮ ಬಾಯಿಯ ಮುಖಾಂತರ ತೆಗೆದುಕೊಳ್ತೇವೆ ಅಲ್ವಾ? ನಮ್ಮ ದೇಹದ ಹೊರಗಿರುವಂತಹ ಕೆಲವೊಂದು ವಸ್ತುಗಳನ್ನ ನಾವು ಆಹಾರ ಅನ್ನೋದನ್ನ ನಮ್ಮ ಬಾಯಿಯ ಮುಖಾಂತರ ನಾವು ತೆಗೆದುಕೊಳ್ತೇವೆ. ಹಾಗಾದ್ರೆ ಸಸ್ಯಗಳು ಹೇಗೆ ಆಹಾರವನ್ನ ಪಡೆಯುತ್ತೆ? ಸಸ್ಯಗಳನ್ನ ನಾವು ಸ್ವಪೋಷಕಗಳು ಅಂತ ಕರಿತೇವೆ. ಸ್ವಪೋಷಕಗಳು ಅಂದ್ರೆ ಏನು? ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವಂತಹ ಒಂದು ಜೀವಿಗಳು ಅಲ್ವಾ? ನಾವೊಂದು ಸರಳವಾದ ಒಂದು ಡೆಫಿನೇಷನ್ ಹೇಳ್ಬೇಕು ಅಂದ್ರೆ, ಸ್ವಪೋಷಕಗಳು ಅಂದ್ರೆ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವಂತಹ ಒಂದು ಜೀವಿಗಳು. ಹಾಗಾದ್ರೆ ಇಲ್ಲಿ ನೋಡಿ, ಸ್ವಪೋಷಕಗಳು ಉದಾಹರಣೆಗೆ ಸಸ್ಯಗಳು ಅಲ್ವಾ? ಕೆಲವು ಜೀವಿಗಳು ನಿರವಯವ ಮೂಲಗಳಿಂದ ಸರಳವಾದ ಆಹಾರವನ್ನ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ರೂಪದಲ್ಲಿ ಬಳಸುತ್ತವೆ. ಈ ಸಸ್ಯಗಳು ಏನ್ ಮಾಡುತ್ತೆ ಅಂದ್ರೆ ಸರಳವಾದ ಕಾರ್ಬನ್ ಡೈಆಕ್ಸೈಡ್, ನೀರು, ಖನಿಜ ಲವಣಗಳು, ಸೂರ್ಯನ ಬೆಳಕು ಇವನ್ನೆಲ್ಲ ಪಡೆದುಕೊಂಡು ಏನ್ ಮಾಡತ್ತೆ, ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುತ್ತೆ. ಅವುಗಳನ್ನ ನಾವು ಸ್ವಪೋಷಕಗಳು ಅಂತ ಕರಿತೇವೆ. ಈ ಒಂದು ಪ್ರಕ್ರಿಯೆಗೆ ಏನ್ ಹೇಳ್ತೇವೆ ನೆನ್ಪಿದ್ಯಾ? ಫೋಟೋಸಿಂಥಸಿಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ, ಕನ್ನಡದಲ್ಲಿ ದ್ಯುತಿ ಸಂಶ್ಲೇಷಣೆ ಅಲ್ವಾ? ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್, ನೀರು ಹಾಗೂ ಸೂರ್ಯನ ಬೆಳಕು ಹಾಗೆ ಪತ್ರ ಹರಿತನ್ನ ಬಳಸಿಕೊಂಡು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವಂತಹ ಒಂದು ಕ್ರಿಯೆಗೆ ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೇವೆ. ಈ ಒಂದು ವಿಡಿಯೋವನ್ನ ನೋಡಿ. ಈ ವಿಡಿಯೋದಲ್ಲಿ ನೀವು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ನೋಡ್ಬೋದು, ಯಾವ ರೀತಿಯಾಗಿ ನಡೆಯುತ್ತೆ ಅಂತ. ಐ ಹೋಪ್ ನೀವು ನೋಡಿದೀರಾ ಅಂತ ಅನ್ಕೊಳ್ತೇನೆ. ನೋಡಿ, ಸೂರ್ಯನ ಬೆಳಕು, ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್, ನೀರಿನಲ್ಲಿರುವಂತಹ ಮಣ್ಣಿನಲ್ಲಿರುವಂತಹ ನೀರು ಹಾಗೆ ಖನಿಜ ಲವಣಗಳು ಹಾಗೆ ಇವೆಲ್ಲವುಗಳನ್ನ ಬಳಸಿಕೊಂಡು ಸಸ್ಯದ ಎಲೆಯಲ್ಲಿರುವಂತಹ ಪತ್ರ ಹರಿತು ಏನ್ ಮಾಡುತ್ತೆ, ಸೂರ್ಯನ ಬೆಳಕನ್ನ ಹೀರಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಈ ರೀತಿಯಾಗಿ ಈ ಒಂದು ಕ್ರಿಯೆ ನಡೆಯುತ್ತೆ. ನೋಡಿ, ವಿಡಿಯೋವನ್ನ ನೋಡಿದಿರಾ ಅಂತ ಅನ್ಕೊಳ್ತೇನೆ. ಸ್ವಪೋಷಕಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಆಹಾರವನ್ನ ತಯಾರಿಸುತ್ತವೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯಬೇಕಾದರೆ ಈ ಕೆಳಗಿನ ಘಟನೆಗಳು ಜರುಗುತ್ತವೆ. ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಸಲ ಈ ಕ್ವಶನ್ ಅನ್ನ ಕೇಳಿದ್ದಾರೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯಬೇಕಾದ್ರೆ ನಡೆಯುವ ಘಟನೆಗಳನ್ನ ಬರೆಯಿರಿ ಅಂತ ಇದ್ದಾರೆ. ಮೊದಲನೇ ಹಂತದಲ್ಲಿ ಕ್ಲೋರೋಫಿಲ್ ನಿಂದ ಬೆಳಕಿನ ಶಕ್ತಿಯ ಹೀರುವಿಕೆ, ಇದು ಮೊದಲನೇ ಹಂತ. ಕ್ಲೋರೋಫಿಲ್ ಎಲ್ಲಿರುತ್ತೆ? ಕ್ಲೋರೋಫಿಲ್ ಹಸಿರು ಸಸ್ಯಗಳ ಎಲೆಗಳಲ್ಲಿ ಕಂಡು ಬರುತ್ತೆ ಅಲ್ವಾ? ಈ ಕ್ಲೋರೋಫಿಲ್ ಏನ್ ಮಾಡುತ್ತೆ, ಬೆಳಕಿನ ಶಕ್ತಿ ಅಂದ್ರೆ ಸೂರ್ಯನ ಶಕ್ತಿಯನ್ನ ಹೀರಿಕೊಳ್ಳುತ್ತೆ. ಎರಡನೇ ಹಂತದಲ್ಲಿ
ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗತ್ತೆ ಮತ್ತು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆಯಾಗುವುದು. ಬೆಳಕಿನ ಶಕ್ತಿ ಸೂರ್ಯನ ಬೆಳಕಿನಿಂದ ಹೀರಿರುವಂತಹ ಒಂದು ಶಕ್ತಿ ಅಲ್ವಾ. ಬೆಳಕಿನ ಶಕ್ತಿ ಏನಾಗುತ್ತೆ, ರಾಸಾಯನಿಕ ಶಕ್ತಿಯಾಗಿ ಬದಲಾವಣೆಯಾಗತ್ತೆ. ರಾಸಾಯನಿಕ ಶಕ್ತಿಯಾಗಿ ಬದಲಾವಣೆಯಾಗತ್ತೆ. ಹಾಗೆ ನೀರಿನ ಅಣುಗಳು, ಮಣ್ಣಿನಲ್ಲಿರುವಂತಹ ನೀರಿನ ಅಣುಗಳನ್ನ ಅದು ಪಡೆದುಕೊಂಡಿರುತ್ತೆ ಅಲ್ವಾ, H2O. ಇದೇನಾಗತ್ತೆ, H2 ಮತ್ತು O2 ಆಗಿ ಅದು ವಿಭಜನೆಯಾಗತ್ತೆ. ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುವುದು. ಕಾರ್ಬನ್ ಡೈಆಕ್ಸೈಡ್ CO2 ಏನಾಗತ್ತೆ, ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆಯಾಗತ್ತೆ. ಇದು ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಇದೆ. ನಿಮ್ಮ ಎಕ್ಸಾಮ್ ಅಲ್ಲಿ ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆ ನಡೆಯುವಾಗ ಜರುಗುವ ಘಟನೆಗಳನ್ನ ಬರೆಯಿರಿ ಅಂತ ಕೇಳ್ತಾರೆ. ತುಂಬಾ ಕ್ವಶನ್ ಪೇಪರ್ ಅಲ್ಲಿ ಈ ಒಂದು ಪ್ರಶ್ನೆ ರಿಪೀಟ್ ಆಗಿದೆ. ನಿಮ್ಗೂ ಕೂಡ ಈ ಪ್ರಶ್ನೆಯನ್ನ ಕೇಳ್ಬಹುದು. ಈ 3 ಹಂತವನ್ನ ಸರಿಯಾಗಿ ನೀವು ಬರಿಬೇಕಾಗತ್ತೆ. ಈ 3 ಹಂತವನ್ನ ಸರಿಯಾಗಿ ಬರಿಬೇಕು. ಗೊತ್ತಾಯ್ತಾ? ಕ್ಲೋರೋಫಿಲ್ ನಿಂದ ಬೆಳಕಿನ ಶಕ್ತಿ ಹೀರುವಿಕೆ, ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು, ಹಾಗೂ ನೀರಿನ ಅಣುಗಳು H2O ಏನಿದೆ ಅದು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುವುದು, ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುವುದು. ಈ 3 ಘಟನೆಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ತುಂಬಾ ಇಂಪಾರ್ಟೆಂಟ್ ಇದೆ ನೋಡಿ. ಎಲೆಯ ಅಡ್ಡ ಸೀಳಿಕೆಯ ನೋಟವನ್ನ ನೀವು ನೋಡಿದಾಗ, ಈ ಒಂದು ಎಲೆಯನ್ನ ತೆಗೆದುಕೊಂಡಿದ್ದಾರೆ. ಎಲೆಯ ಅಡ್ಡ ಸೀಳಿಕೆಯ ನೋಟವನ್ನ ನೀವು ನೋಡಿದಾಗ ಇಲ್ಲಿ ನಿಮಗೆ ಎಲೆಯಲ್ಲಿ ಯಾವ ರೀತಿಯಾದಂತಹ ಜೀವಕೋಶಗಳು ಕಂಡು ಬರುತ್ತೆ ಅನ್ನೋದು ಕಾಣಿಸುತ್ತೆ ಅಲ್ವಾ. ನೋಡಿ, ಇಲ್ಲಿ ಮೇಲಿನ ಎಪಿಡರ್ಮಿಸ್ ಮತ್ತೆ ಕೆಳಗಿನ ಎಪಿಡರ್ಮಿಸ್ ಇದೆ. ಇಲ್ಲಿ ಕಾವಲು ಜೀವಕೋಶಗಳು ಅಂದ್ರೆ ಪತ್ರ ರಂಧ್ರಗಳು ಕಂಡು ಬರುತ್ತೆ. ಹಾಗೆ ಇಲ್ಲಿ ಗಾಳಿ ತುಂಬಿದ ಅವಕಾಶಗಳಿದೆ. ಈ ಒಂದು ಜೀವಕೋಶಗಳಲ್ಲಿ ನೀವು ಕ್ಲೋರೋಪ್ಲಾಸ್ಟ್ ಅನ್ನ ನೋಡಬಹುದು ಅಲ್ವಾ. ಕ್ಲೋರೋಪ್ಲಾಸ್ಟ್ ನಲ್ಲಿ ಏನಿರುತ್ತೆ, ಕ್ಲೋರೋಫಿಲ್ ಅನ್ನುವಂತಹ ಒಂದು ಪಿಗ್ಮೆಂಟ್ ಇರುತ್ತೆ ಅಲ್ವಾ. ಕ್ಲೋರೋಫಿಲ್, ಈ ಕ್ಲೋರೋಪ್ಲಾಸ್ಟ್ ಒಳಗಡೆ ನೋಡಿ ಕ್ಲೋರೋಫಿಲ್ ಅನ್ನುವಂತಹ ಒಂದು ಪಿಗ್ಮೆಂಟ್ ಇದೆ ಅಲ್ವಾ. ನೀವು ಇದನ್ನ ನೋಡ್ಬಹುದು. ಇದನ್ನ ಎಲೆಯ ಅಡ್ಡ ಸೀಳಿಕೆಯ ನೋಟ ಅಂತ ಹೇಳ್ತೇವೆ ನೋಡಿ. ಪತ್ರರಂಧ್ರ ಒಂದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡಿಬೇಕು. ಸ್ವಪೋಷಕಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳಬೇಕು. ಅಂದ್ರೆ ಅಲ್ಲಿ ಮೊದಲನೇದಾಗಿ ನಿಮ್ಗೆ ಗೊತ್ತಿದೆ ಏನ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು ಅಲ್ವಾ. ಕಾರ್ಬನ್ ಡೈಆಕ್ಸೈಡ್ ಎಲ್ಲಿರುತ್ತೆ, ವಾತಾವರಣದಲ್ಲಿರುತ್ತೆ. ಹಾಗೆ ಈ ಒಂದು ಪ್ರಕ್ರಿಯೆಯಲ್ಲಿ ಏನಾಗತ್ತೆ, ಕಾರ್ಬನ್ ಡೈಆಕ್ಸೈಡ್ ಅನ್ನ ತೆಗೆದುಕೊಂಡು ಆಕ್ಸಿಜನ್ ಬಿಡುಗಡೆ ಆಗತ್ತೆ ಅಲ್ವಾ. ಆ ಬಿಡುಗಡೆಯಾಗುವಂತ ಆಕ್ಸಿಜನ್ ಅನ್ನ ಏನ್ ಮಾಡ್ಬೇಕು, ಸಸ್ಯ ದೇಹದಿಂದ ಹೊರಕ್ಕೆ ಹಾಕ್ಬೇಕು ಅಲ್ವಾ. ಸಸ್ಯ ದೇಹದಿಂದ ಹೊರಕ್ಕೆ ಹಾಕಕ್ಕೆ ಏನ್ ಬೇಕು, ನಮಗೆ ಒಂದು ಪತ್ರರಂಧ್ರಗಳು ಬೇಕು ಅಲ್ವಾ. ಈ ಪತ್ರರಂಧ್ರಗಳು ಏನು ಮಾಡತ್ತೆ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ನೀವು ಎಲೆಯ ಕೆಳಗಿನ ಎಪಿಡರ್ಮಿಸ್ ಭಾಗದಲ್ಲಿ ಏನ್ ನೋಡ್ಬಹುದು, ನೀವು ಪತ್ರರಂಧ್ರಗಳನ್ನ ನೋಡಬಹುದು ಅಲ್ವಾ. ಸ್ಟೊಮ್ಯಾಟಾ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಈ ಪತ್ರರಂಧ್ರಗಳು ಏನ್ ಮಾಡತ್ತೆ ನೋಡಿ, ಪತ್ರರಂಧ್ರಗಳ ರಚನೆಯಲ್ಲಿ ನೀವು ಏನ್ ನೋಡ್ಬಹುದು, ಈ ರೀತಿಯಾದಂತಹ ಬೀನ್ ಶೇಪ್ ಅಂತ ಹೇಳ್ತೇವೆ ಅಲ್ವಾ ನಾವು. ಈ ಒಂದು ಆಕಾರದಂತ ಕಾವಲು ಜೀವಕೋಶಗಳನ್ನ ನೋಡಬಹುದು. ಹಾಗೆ ಇಲ್ಲಿ ಕಂಡು ಬರುವಂತ ಈ ಒಂದು ಓಪನಿಂಗ್ ಏನಿದೆ ಅದನ್ನ ನಾವು ಪತ್ರರಂಧ್ರ ಅಂತ ಕರಿತೇವೆ. ಹಾಗೆ ಕ್ಲೋರೋಪ್ಲಾಸ್ಟ್ ಅನ್ನು ಕೂಡ ನೀವು ಅದನ್ನ ನೋಡಬಹುದು ಅಲ್ವಾ. ಇದರ ಸುತ್ತಲೂ ಕೂಡ ನೀವು ಜೀವಕೋಶಗಳನ್ನ ನೋಡಬಹುದು. ಈ ರೀತಿಯಾಗಿ ಈ ಡಯಾಗ್ರಾಮ್ ಏನಿದೆ, ಈ ಚಿತ್ರವನ್ನ ಬಿಡಿಸ್ಲಿಕ್ಕೆ ಕೇಳ್ತಾರೆ. ಈ ಒಂದು ಭಾಗವನ್ನ ಹೆಸರಿಸ್ಲಿಕ್ಕೂ ಕೂಡ ಕೇಳ್ತಾರೆ. ಇದನ್ನ ಏನಂತಾರೆ ಅಂತ, ಪತ್ರರಂಧ್ರ. ಇವುಗಳನ್ನ ಕಾವಲು ಜೀವಕೋಶಗಳು ಅಲ್ವಾ. ಈ ರೀತಿಯಾಗಿದೆ ಕಾವಲು ಜೀವಕೋಶಗಳು ಅಲ್ವಾ. ಇದು ಪತ್ರರಂಧ್ರ ಮುಚ್ಚಿದಾಗ ಏನಾಗಿರುತ್ತೆ ನೋಡಿ, ಕಾವಲು ಜೀವಕೋಶಗಳ ಒಂದು ರಚನೆ ಹೇಗಿರುತ್ತೆ,
ಪತ್ರರಂಧ್ರ ತೆರೆದಿದ್ದಾಗ ಕಾವಲು ಜೀವಕೋಶಗಳ ರಚನೆ ಹೇಗಿರುತ್ತೆ ಅಲ್ವಾ? ಈ ಕಾವಲು ಜೀವಕೋಶಗಳು ಯಾವ ರೀತಿಯಾದಂತಹ ರಚನೆಯನ್ನ ಹೊಂದಿದೆ ಅಂತ, ಇದನ್ನ ನಾವು ತೆರೆದ ಪತ್ರರಂಧ್ರ ಅಂತ ಕರಿತೇವೆ. ಅಂದ್ರೆ ಓಪನ್ ಸ್ಟೊಮ್ಯಾಟ, ತೆರೆದುಕೊಂಡಿದೆ ಅಲ್ವಾ, ಪತ್ರರಂಧ್ರವನ್ನ ನಾವು ನೋಡಬಹುದು. ಇದನ್ನ ನಾವು ಮುಚ್ಚಿದ ಸ್ಟೊಮ್ಯಾಟ ಅಂತ ಕರಿತೇವೆ, ಮುಚ್ಚಿದ ಪತ್ರರಂಧ್ರ. ಇಲ್ಲಿ ನೀವು ಪತ್ರರಂಧ್ರವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಇದನ್ನ ಮುಚ್ಚಿದ ಪತ್ರರಂಧ್ರ ಅಂತ ಕರಿತೇವೆ. ನೋಡಿ ಇದು ಯಾವ ರೀತಿಯಾಗಿ, ನೋಡಿ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತಾ ಇದೆ, ಪತ್ರರಂಧ್ರದ ಮೂಲಕ ಸಸ್ಯ ದೇಹದ ಒಳಗೆ ಪ್ರವೇಶಿಸ್ತಾ ಇದೆ. ಹಾಗೆ ಆಕ್ಸಿಜನ್ ಮತ್ತೆ ನೀರಿನ ಅಣುಗಳು ಕೂಡ ಪತ್ರರಂಧ್ರದ ಮೂಲಕ ಹೊರಕ್ಕೆ ಬರ್ತಾ ಇದೆ ಅಲ್ವಾ. ಪತ್ರರಂಧ್ರ ಮುಚ್ಚಿದ ಸ್ಥಿತಿಯಲ್ಲಿ ಯಾವ ರೀತಿಯಾಗಿ ಕಾಣಿಸುತ್ತೆ ನೋಡಿ, ಎಸ್, ಈ ರೀತಿಯಾಗಿ ಕಾಣಿಸುತ್ತೆ ಅಲ್ವಾ. ಆ ಪತ್ರರಂಧ್ರ ಏನಾಗಿದೆ ಅಂತ ಹೇಳ್ಬಹುದು ನಾವು, ಅದು ಮುಚ್ಚಿಕೊಂಡಿದೆ ಅಂತ ಹೇಳ್ಬಹುದು ಅಲ್ವಾ. ನೋಡಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ರಾಸಾಯನಿಕ ಸಮೀಕರಣ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ರಾಸಾಯನಿಕ ಸಮೀಕರಣವನ್ನ ನಾವು ಯಾವ ರೀತಿಯಾಗಿ ಬರಿಬಹುದು, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮಿಗೆ. ಇಲ್ಲಿ ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸಿಕೊಳ್ಳುತ್ತೆ, ಹಾಗೆ ಮಣ್ಣಿನಲ್ಲಿರುವಂತಹ ನೀರನ್ನ ಬಳಸಿಕೊಳ್ತೇವೆ ಅಲ್ವಾ, ಬಳಸಿಕೊಳ್ಳುತ್ತೆ ಸಸ್ಯಗಳು. ಹಾಗೆ ಕ್ಲೋರೋಫಿಲ್, ಎಲೆಯಲ್ಲಿರುವಂತಹ ಕ್ಲೋರೋಫಿಲ್ ಅನ್ನ ಬಳಸಿಕೊಳ್ಳುತ್ತೆ. ಹಾಗೆ ಸೌರಶಕ್ತಿ, ಇದನ್ನ ನೀವು ಬಾಣದ ಗುರುತಿನ ಮೇಲ್ಗಡೆ ಬರಿಬೇಕು, ಮೇಲ್ಗಡೆ ಹಾಗೆ ಕೆಳಗಡೆ. ಹಾಗೆ ಏನನ್ನ ಉತ್ಪಾದನೆ ಮಾಡಿದೆ, ಇದು ಗ್ಲುಕೋಸ್ ಅಲ್ವಾ. ಗ್ಲುಕೋಸ್ನ ಒಂದು ಅಣುಸೂತ್ರ C6H12O6 ಅಂತ ಹೇಳ್ತೇವೆ ಅಲ್ವಾ. ಅದರ ಜೊತೆ ಈ ಗ್ಲುಕೋಸ್ನ ಜೊತೆ ಇದು ಸಸ್ಯಕ್ಕೆ ಆಹಾರವಾಗಿ ಉಪಯೋಗವಾಗುತ್ತೆ ಅಲ್ವಾ. ಇದರ ಜೊತೆ ಏನ್ ಬಿಡುಗಡೆಯಾಗಿದೆ, ಆಕ್ಸಿಜನ್ ಕೂಡ ಬಿಡುಗಡೆಯಾಗಿದೆ. ಅದರ ಜೊತೆ ಕೆಲವೊಂದು ನೀರಿನ ಅಣುಗಳು ಕೂಡ ಬಿಡುಗಡೆಯಾಗಿದೆ ಅಲ್ವಾ. ಇದನ್ನ ನಾವೇನ್ ಮಾಡ್ಬೇಕು, ಸರಿದೂಗಿಸ್ಬೇಕು. ನೀವು ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನ ಮಾಡೋದು ಹೇಗೆ ಅನ್ನೋದನ್ನ ಕಲ್ತಿದ್ದೀರಾ ಅಲ್ವಾ. ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದನ್ನ ಕಲ್ತಿದ್ದೀರಾ ಅಂತ ಅನ್ಕೊಳ್ತೇನೆ. ಇಲ್ಲಿ ನೋಡಿ C6 ಇದೆ, ಆದ್ರಿಂದ ಇಲ್ಲೂ ಕೂಡ C6 ಕಾರ್ಬನ್ ಅಣುಗಳು. ಹಾಗೆ ಹೈಡ್ರೋಜನ್ ನೋಡಿ 6, ಇಲ್ಲಿ 12 ಇದೆ, ಇಲ್ಲಿ 2 ಇದೆ ಅಲ್ವಾ. ಟೋಟಲ್ ಎಷ್ಟಾಯ್ತು, 14 ಆಯ್ತು. ಹಾಗೆ O ಎಷ್ಟಿದೆ ನೋಡಿ, ಇಲ್ಲಿ 6O2, 6 × 2 ಆಗತ್ತೆ ಅಲ್ವಾ. ಎಷ್ಟಾಗತ್ತೆ, 12 ಆಕ್ಸಿಜನ್ ಇದೆ. ಹಾಗೆ ಇಲ್ಲಿ 6 + 2 8, ಇಲ್ಲಿ 9 ಇದೆ ಅಲ್ವಾ. ಅದರಿಂದ ಆಕ್ಸಿಜನ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ. ಆಕ್ಸಿಜನ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ನಾವೇನ್ ಮಾಡ್ಬೇಕು, ಈ ಒಂದು 6O2 ಅಂತ ಹಾಕಿದ್ರೆ 6 2 12, 12 + 6 18 ಆಯ್ತು, 18 + 6 ಅಲ್ವಾ, ಎಷ್ಟಾಯ್ತು, 24. 24 ಆಕ್ಸಿಜನ್ ಅಣುಗಳಾಯ್ತು. ಅದರಿಂದ ಇಲ್ಲಿ 12 ಅಲ್ವಾ, 12. ಇಲ್ಲೂ ಕೂಡ 12, 6 2 12, 12 + 12 ಎಷ್ಟಾಯ್ತು, 24 ಆಕ್ಸಿಜನ್ ಅಣುಗಳಾಯ್ತು. ಹಾಗೆ ಹೈಡ್ರೋಜನ್ ಅನ್ನ ಬ್ಯಾಲೆನ್ಸ್ ಮಾಡಿ, ಹೈಡ್ರೋಜನ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಇಲ್ಲಿ 6H2O ಹಾಕ್ಬೇಕು ಅಲ್ವಾ. ಸೊ ಈ ಸಮೀಕರಣವನ್ನ, ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಕೇಳ್ತಾರೆ, 1 ಅಂಕಕ್ಕೆ ಕೇಳ್ತಾರೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ರಾಸಾಯನಿಕ ಸಮೀಕರಣವನ್ನ ಬರೆಯಿರಿ ಅಂತ ಕೇಳ್ತಾರೆ. ತುಂಬಾ ಇಂಪಾರ್ಟೆಂಟ್ ಇದೆ. ಪರಪೋಷಕಗಳಲ್ಲಿ ಯಾವ ರೀತಿಯಾದಂತಹ ಒಂದು ಪೋಷಣೆ ಕಂಡು ಬರುತ್ತೆ, ನಾವು ಸ್ವಪೋಷಕಗಳ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ. ಸ್ವಪೋಷಕಗಳಲ್ಲಿ ಏನ್ ಮಾಡತ್ತೆ, ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳತ್ತೆ. ಹಾಗೆ ಇದಕ್ಕೆ ಕೆಲವೊಂದು ಸಸ್ಯದ ಭಾಗಗಳು ಕೂಡ ಸಹಾಯಕವಾಗಿದೆ. ಉದಾಹರಣೆಗೆ ಪತ್ರರಂಧ್ರದ ಕಾರ್ಯವನ್ನ ಕೇಳ್ತಾರೆ, ತುಂಬಾ ಇಂಪಾರ್ಟೆಂಟ್ ಇದೆ. ಹಾಗೆ ಚಿತ್ರವನ್ನ ಕೂಡ ಕೇಳ್ತಾರೆ. ಹಾಗೆ ದ್ಯುತಿ ಸಂಶ್ಲೇಷಣೆಯ ರಾಸಾಯನಿಕ ಸಮೀಕರಣವನ್ನು ಕೂಡ ಕೇಳ್ತಾರೆ. ಹಾಗಾದ್ರೆ ಪರಪೋಷಕಗಳಲ್ಲಿ ಯಾವ ರೀತಿಯಾದಂತಹ ಒಂದು ಪೋಷಣೆ ಕಂಡು ಬರುತ್ತೆ ಅಲ್ವಾ. ಪರಪೋಷಕಗಳು ಅಂದ್ರೆ ಏನು,
ನೇರವಾಗಿ ಅಥವಾ ಪರೋಕ್ಷವಾಗಿ ಸಸ್ಯಗಳ ಮೇಲೆ ಅವಲಂಬಿಸಿರುವಂತಹ ಜೀವಿಗಳು. ಸಸ್ಯಗಳು ಸ್ವಪೋಷಕಗಳು, ತಮ್ಮ ಪೋಷಣೆಯನ್ನ ತಾವೇ ಮಾಡ್ಕೊಳ್ಳುತ್ತೆ ಅಲ್ವಾ, ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುತ್ತೆ. ಆದ್ರೆ ಸಸ್ಯಗಳ ಮೇಲೆ ಪರೋಕ್ಷವಾಗಿ ಅಥವಾ ನೇರವಾಗಿ. ನೇರವಾಗಿ ಅಂದ್ರೆ ಸಸ್ಯಗಳನ್ನ ಅವಲಂಬಿಸಿರುವಂತಹ ಜೀವಿಗಳು, ಉದಾಹರಣೆಗೆ ಆಕಳು ಅಲ್ವಾ, ಅಥವಾ ಮೊಲ ಇರ್ಬೋದು, ಜಿಂಕೆ ಇರ್ಬೋದು, ಇವೆಲ್ಲವುಗಳು ನೇರವಾಗಿ ಅವಲಂಬಿಸಿದೆ. ಪರೋಕ್ಷವಾಗಿ ಅವಲಂಬಿಸಿರುವಂತಹ ಜೀವಿಗಳು ಅಂದ್ರೆ ನೋಡಿ ನೋಡಿ ಸಸ್ಯಗಳು ಸ್ವಪೋಷಕಗಳು. ಇಲ್ಲಿ ಜಿಂಕೆ ಏನ್ ಮಾಡುತ್ತೆ, ಇದನ್ನ ನಾವು ಪರಪೋಷಕ ಅಂತ ಹೇಳ್ತೇವೆ ಅಲ್ವಾ. ಸಸ್ಯಗಳ ಮೇಲೆ ಅವಲಂಬಿತವಾಗಿದೆ, ಆದ್ರಿಂದ ಜಿಂಕೆ ಪರಪೋಷಕ. ಜಿಂಕೆಯ ಮೇಲೆ ಅವಲಂಬಿತವಾಗಿರುವಂತಹ ಒಂದು ಜೀವಿಯನ್ನ ನಾವು ಹುಲಿ ಅಂತ ಹೇಳ್ಬಹುದು ಅಲ್ವಾ. ಈ ಹುಲಿ ನೋಡಿ ನೇರವಾಗಿ ಸಸ್ಯದ ಮೇಲೆ ಅವಲಂಬಿತವಾಗಿಲ್ಲ. ಹುಲಿ ಏನ್ ಮಾಡೋದಿಲ್ಲ, ನೇರವಾಗಿ ಸಸ್ಯವನ್ನ ತಿನ್ನೋದಿಲ್ಲ, ಆದ್ರೆ ಅದು ಜಿಂಕೆಯನ್ನ ತಿನ್ನುತ್ತೆ. ಅಂದ್ರೆ ಇದು ಪರೋಕ್ಷವಾಗಿ ಸಸ್ಯಗಳ ಮೇಲೆ ಅವಲಂಬಿತವಾಗಿದೆ ಅಲ್ವಾ. ಆದ್ರಿಂದ ನಾವೇನ್ ಹೇಳ್ಬಹುದು, ಅವುಗಳನ್ನ ಪರಪೋಷಕಗಳು ಅಂತ ಹೇಳ್ತೇವೆ. ಪರಪೋಷಕಗಳು ಅಂದ್ರೆ ಏನು, ನೇರವಾಗಿ ಅಥವಾ ಪರೋಕ್ಷವಾಗಿ ಸಸ್ಯಗಳ ಮೇಲೆ ಅವಲಂಬಿಸಿದೆ. ನೋಡಿ ಅಣಬೆ ಅಲ್ವಾ, ಈ ಚಿತ್ರದಲ್ಲಿ ಕಾಣ್ತಾ ಇರುವಂತಹ ಒಂದು ಜೀವಿಯನ್ನ ನೀವು ನೋಡ್ಬೋದು. ಇದನ್ನು ಕೂಡ ನಾವು ಪರಪೋಷಕ ಅಂತ ಕರಿತೇವೆ. ಹಾಗಾದ್ರೆ ನೋಡಿ, ಕೆಲವು ಜೀವಿಗಳು ಮತ್ತು ಸಸ್ಯಗಳು ಮತ್ತು ಪ್ರಾಣಿಗಳಿಂದ ಅವುಗಳನ್ನ ಕೊಲ್ಲದೆ ಪೋಷಣೆಯನ್ನ ಪಡೆದುಕೊಳ್ಳುತ್ತೆ. ಇವುಗಳನ್ನ ನಾವು ಪರಾವಲಂಬಿ ಪೋಷಣೆ ಅಂತ ಹೇಳ್ತೇವೆ. ಈ ಪರಪೋಷಕಗಳ ಪೋಷಣೆಯಲ್ಲಿ ವಿಧಗಳಿದೆ. ಅದರಲ್ಲಿ ಒಂದು ವಿಧವನ್ನ ನಾವೇನ್ ಹೇಳ್ಬಹುದು, ಪರಾವಲಂಬಿ ಪೋಷಣೆ ಅಂತ ಹೇಳ್ತೇವೆ. ಪರಾವಲಂಬಿ ಪೋಷಣೆ ಅಂದ್ರೇನು, ಪರರನ್ನ ಅವಲಂಬಿಸಿಕೊಂಡಿರುವಂತದ್ದು ಅಲ್ವಾ. ಅವುಗಳನ್ನ ಕೊಲ್ಲದೆ ಅವುಗಳಿಂದ ಏನ್ ಮಾಡುತ್ತೆ, ಆಹಾರನ ಪಡೆದುಕೊಳ್ಳುತ್ತೆ. ನೋಡಿ ಈಗ ಜಿಂಕೆ ಹುಲ್ಲಿನ ಮೇಲೆ ಅವಲಂಬಿತವಾಗಿದೆ ಅಂದ್ರೆ ಆ ಹುಲ್ಲನ್ನ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ತಿಂದು ಬಿಡುತ್ತೆ, ಆ ಹುಲ್ಲನ್ನ ತಿಂದು ಬಿಡುತ್ತೆ ಅಲ್ವಾ. ಉದಾಹರಣೆಗೆ ಜಿಂಕೆ ಹುಲಿ ಏನ್ ಮಾಡುತ್ತೆ, ಜಿಂಕೆಯನ್ನ ಕೊಂದು ಪೋಷಣೆಯನ್ನ ಪಡೆದುಕೊಳ್ಳುತ್ತೆ. ಆದ್ರೆ ಪರಾವಲಂಬಿ ಪೋಷಣೆಯಲ್ಲಿ ಏನ್ ಮಾಡುತ್ತೆ ಅಂದ್ರೆ ಅವುಗಳನ್ನ ಕೊಲ್ಲದೆ ಪೋಷಣೆಯನ್ನ ಪಡೆದುಕೊಳ್ಳುತ್ತೆ. ಆದ್ರಿಂದ ಅವುಗಳನ್ನ ಪರಾವಲಂಬಿ ಪೋಷಣೆ ಅಂತ ಹೇಳ್ಬಹುದು. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದೊಂದು ಪರಾವಲಂಬಿ ಗಿಡ. ಅದನ್ನ ಕಸ್ಕ್ಯೂಟ ಅಥವಾ ಅಮರ್ಬೆಲ್ ಅಂತ ಹೇಳ್ತೇವೆ, ಕಸ್ಕ್ಯೂಟ. ಈ ಕಸ್ಕ್ಯೂಟ ಅನ್ನುವಂಥ ಗಿಡ ಏನ್ ಮಾಡತ್ತೆ ಅಂದ್ರೆ ಇದು ತನ್ನ ಪೋಷಣೆಯನ್ನ ಇನ್ನೊಂದು ಗಿಡದಿಂದ ಪಡೆದುಕೊಳ್ಳುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದನ್ನ ಕಸ್ಕ್ಯೂಟ ಅಂತ ಹೇಳ್ತೇವೆ. ಇದು ಸ್ವಪೋಷಕ ಅಲ್ಲ, ಇದು ತನ್ನ ಆಹಾರವನ್ನ ತಾನೇ ತಯಾರಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ಇನ್ನೊಂದು ಸಸ್ಯದಿಂದ ತನ್ನ ಆಹಾರವನ್ನ ಹೀರಿಕೊಳ್ಳುತ್ತೆ. ಆದ್ದರಿಂದ ಇದನ್ನ ಪರಪೋಷಕ ಸಸ್ಯ ಅಂತ ಹೇಳ್ತೇವೆ. ವೆರಿ ವೆರಿ ಇಂಪಾರ್ಟೆಂಟ್, ಕಸ್ಕ್ಯೂಟ ಇದನ್ನ ನಾವು ಪರಪೋಷಕ ಸಸ್ಯ ಅಂತ ಕರಿತೇವೆ. ಹಾಗೆ ಉಣ್ಣೆ, ಹೇನು, ಜಿಗಣೆ, ಲಾಡಿ ಹುಳು ಇವೆಲ್ಲವೂ ಕೂಡ ಬೇರೊಂದು ಜೀವಿಯಿಂದ ತಮ್ಮ ಪೋಷಣೆಯನ್ನ ಪಡೆದುಕೊಳ್ಳುತ್ತೆ. ಅವುಗಳನ್ನ ನಾವೇನ್ ಹೇಳ್ತೇವೆ, ಪರಾವಲಂಬಿ ಪೋಷಣೆ ಅಂತ ಹೇಳ್ತೇವೆ ಅಲ್ವಾ. ಪರಪೋಷಣೆ ಹಾಗೆ ಪರಪೋಷಣೆಯಲ್ಲಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ, ಇವುಗಳನ್ನ ನಾವು ಕೊಳೆತಿನ್ನಿಗಳು ಅಂತ ಹೇಳ್ತೇವೆ. ಇವು ಕೊಳೆಯುತ್ತಿರುವಂತಹ ಒಂದು ಆಹಾರ ಪದಾರ್ಥಗಳನ್ನ ವಿಭಜಿಸಿ ಅದರಿಂದ ಆಹಾರವನ್ನ ಪಡೆದುಕೊಳ್ಳುತ್ತೆ ಅಲ್ವಾ. ಇದು ಕೂಡ ಒಂದು ರೀತಿಯಾದಂತಹ ಏನು, ಪರಪೋಷಣೆ ಅಂತ ಹೇಳ್ಬಹುದು. ಹಾಗೆ ಪರಾವಲಂಬಿ ಪೋಷಣೆ. ಪರಾವಲಂಬಿ ಪೋಷಣೆ ಅಂದ್ರೆ ಬೇರೆ ಜೀವಿಗಳನ್ನ ಕೊಲ್ಲದೆ ಪೋಷಣೆಯನ್ನ ಪಡೆದುಕೊಳ್ಳುತ್ತೆ. ಉದಾಹರಣೆಗೆ ಹೇನು, ಜಿಗಣೆ, ಲಾಡಿ ಹುಳ ಇರಬಹುದು. ಹಾಗೆ ಸಸ್ಯಗಳಲ್ಲೂ ಕೂಡ ನಾವೊಂದು ಸಸ್ಯವನ್ನ ನೋಡಬಹುದು, ಅದನ್ನ ಕಸ್ಕ್ಯೂಟ ಅಂತ ಕರಿತೇವೆ ಅಲ್ವಾ. ಹಾಗಾದ್ರೆ ಅಮೀಬಾದಲ್ಲಿ ಯಾವ ರೀತಿಯಾದಂತಹ ಒಂದು ಪೋಷಣೆ ಕಂಡು ಬರುತ್ತೆ ಅಲ್ವಾ. ಅಮೀಬಾದಲ್ಲಿ ಪೋಷಣೆ, ಅಮೀಬಾ ನಿಮ್ಗೆ ಗೊತ್ತಿದೆ ಏಕಕೋಶೀಯ ಜೀವಿ ಅಲ್ವಾ. ಅಮೀಬಾ ಏಕಕೋಶೀಯ ಜೀವಿ, ನಿರ್ದಿಷ್ಟವಾದ ಆಕಾರವನ್ನ ಹೊಂದಿಲ್ಲದೆ ಇರುವಂತಹ ಒಂದು ಜೀವಿ ಅಲ್ವಾ. ನೀವು ಈ ರೀತಿಯಾಗಿ ಬಿಡಿಸಿದ್ರು ಕೂಡ ಅದನ್ನ ಅಮೀಬಾ ಅಂತ ಹೇಳ್ಬಹುದು. ಅದಕ್ಕೆ ಯಾವುದೇ ರೀತಿಯಾದಂತ ನಿರ್ದಿಷ್ಟ ಆಕಾರ ಇಲ್ಲ, ಅದೊಂದು ಏಕಕೋಶೀಯ ಜೀವಿ.
ನೋಡಿ, ಏಕಕೋಶೀಯ ಜೀವಿಗಳಲ್ಲಿ ಆಹಾರವು ಸಂಪೂರ್ಣ ಮೇಲೆಯಿಂದ ಒಳಕ್ಕೆ ತೆಗೆದುಕೊಳ್ಳಬೇಕು. ಆದರೆ ಸಂಕೀರ್ಣತೆಯು ಹೆಚ್ಚುತ್ತಾ ಹೋದಂತೆ ವಿಭಿನ್ನ ಭಾಗಗಳು ಹಾಗೂ ವಿಭಿನ್ನ ಭಾಗಗಳು ವಿಭಿನ್ನ ಕಾರ್ಯಗಳನ್ನ ನಿರ್ವಹಿಸುವ ವೈಶಿಷ್ಟ್ಯತೆಯನ್ನ ಪಡೆಯುತ್ತವೆ. ಇಲ್ಲಿ ಬೇರೆ ಬೇರೆ ಭಾಗಗಳು ಸಂಕೀರ್ಣ ಜೀವಿಗಳಲ್ಲಿ, ಉದಾಹರಣೆಗೆ ಮನುಷ್ಯರಲ್ಲಿ ಇರಬಹುದು ಅಥವಾ ಬೇರೆ ಬೇರೆ ಪ್ರಾಣಿಗಳಲ್ಲಿ ಏನಾಗಿದೆ, ಆ ಒಂದು ಪ್ರಕ್ರಿಯೆಯನ್ನ ನಡೆಸಲು, ಪೋಷಣೆಯನ್ನ ನಡೆಸಲು ಬೇರೆ ಒಂದು ಭಾಗಗಳು ಕೂಡ ಏನಾಗಿದೆ ಅಲ್ಲಿ ಆ ವೈಶಿಷ್ಟ್ಯತೆಯನ್ನ ಪಡೆದಿದೆ. ಆದ್ರೆ ಸರಳ ಜೀವಿಗಳಲ್ಲಿ, ಅಮೀಬಾದಂತಹ ಸರಳ ಜೀವಿಗಳಲ್ಲಿ ಇದು ಯಾವ ರೀತಿಯಾಗಿ ನಡೆಯುತ್ತೆ ಅಂದ್ರೆ, ಅಮೀಬಾವು ತಾತ್ಕಾಲಿಕ ಬೆರಳಿನಂತ ಜೀವಕೋಶದ ಹೊರಚಾಚಿಕೆಗಳನ್ನ ಬಳಸಿ ಆಹಾರವನ್ನ ಒಳಕ್ಕೆ ತೆಗೆದುಕೊಳ್ಳುತ್ತದೆ. ಈ ರಚನೆಗಳು ಆಹಾರ ಕಣಗಳನ್ನ ಆವರಿಸಿ ಬೆಸೆದು ಆಹಾರ ರಸದಾನಿಯನ್ನ ಉಂಟು ಮಾಡುತ್ತೆ. ನೋಡಿ, ಇಲ್ಲಿ ಅಮೀಬಾ ಅಲ್ವಾ, ಇಲ್ಲಿ ನೀವು ಅಮೀಬಾದಲ್ಲಿ ಹೊರ ಚಾಚಿಕೆಗಳನ್ನ, ಈ ರೀತಿಯ ಮಿಥ್ಯಾಪಾದಗಳನ್ನ ನೋಡ್ಬಹುದು ಅಲ್ವಾ. ಈ ರೀತಿಯಾಗಿದೆ ಅಮೀಬಾ. ಇದನ್ನ ನ್ಯೂಕ್ಲಿಯಸ್ ಅಂತ ಹೇಳ್ಬಹುದು. ಇಲ್ಲಿ ಒಂದು ಆಹಾರದ ಕಣ ನಿಮಗೆ ಕಂಡು ಬರ್ತಾ ಇದೆ ಅಲ್ವಾ. ಇದಕ್ಕೆ ಯಾವುದೇ ನಿರ್ದಿಷ್ಟ ಅಂಗಗಳಿಲ್ಲ. ನಮ್ಮ ದೇಹದಲ್ಲಿ ಏನಿದೆ, ಬಾಯಿ, ಅನ್ನನಾಳ, ಜೀರ್ಣಾಂಗ ವ್ಯೂಹನೇ ಇದೆ ಅಲ್ವಾ. ಆದ್ರೆ ಅಮೀಬಾ ತುಂಬಾ ಸರಳ ಜೀವಿಯಾಗಿರೋದ್ರಿಂದ ಅಲ್ಲಿ ಬೇರೆ ನಿರ್ದಿಷ್ಟವಾದ ಅಂಗಗಳು ಕಾರ್ಯನಿರ್ವಹಿಸೋದಿಲ್ಲ. ಆದ್ರಿಂದ ಇಲ್ಲಿ ನೋಡಿ, ಈ ಆಹಾರದ ಕಣವನ್ನ ದೇಹದ ಒಳಕ್ಕೆ ತೆಗೆದುಕೊಳ್ಳಿಕ್ಕೆ ಅಮೀಬಾ ಏನ್ ಮಾಡ್ತಾ ಇದೆ, ತನ್ನ ಮಿಥ್ಯಾಪಾದವನ್ನ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ಹೊರ ಚಾಚಿಕೆಗಳನ್ನ ನಾವು ಮಿಥ್ಯಾಪಾದ ಅಂತ ಕರಿತೇವೆ. ಈ ಮಿಥ್ಯಾಪಾದಗಳನ್ನ ಆಹಾರದ ಕಣದ ಸುತ್ತಲೂ ಅದೇನ್ ಮಾಡ್ತಾ ಇದೆ, ಚಾಚಿಕೊಳ್ತಾ ಇದೆ ಅಲ್ವಾ. ನಂತರ ಏನ್ ಮಾಡ್ತಾ ಇದೆ ನೋಡಿ, ಈ ಆಹಾರದ ಕಣವನ್ನ ತನ್ನ ದೇಹದೊಳಕ್ಕೆ ಸೇರಿಸ್ಕೊಳ್ತಾ ಇದೆ, ಆಹಾರ ರಸದಾನಿಯ ಒಳಗೆ ಅಲ್ವಾ. ಆಹಾರದ ರಸದಾನಿಯ ಒಳಗೆ ಏನ್ ಮಾಡ್ತಾ ಇದೆ, ಆ ಒಂದು ಆಹಾರದ ಕಣವನ್ನ ಸೇರಿಸಿ ಅಲ್ಲಿ ಸಂಪೂರ್ಣವಾದ ಪೋಷಣೆಯನ್ನ ಪಡೆದುಕೊಳ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇರೋದು ನಿಮ್ಗೆ ಯಾವ ರೀತಿಯಾಗಿ ಅದು ನಡೆಯುತ್ತೆ, ಅಮೀಬಾದಲ್ಲಿ ಯಾವ ರೀತಿಯಾದಂತಹ ಪೋಷಣೆ ನಡೆಯುತ್ತೆ ಅಂತ. ಇಲ್ಲಿ ನೋಡಿ, ಇದು ಮೈಕ್ರೋಸ್ಕೋಪ್ ಅಲ್ಲಿ ನಾವೊಂದು ಅಮೀಬಾವನ್ನ ನೋಡಿದಾಗ ಅದು ಯಾವ ರೀತಿಯಾಗಿ ಕಾಣುತ್ತೆ ಅಲ್ವಾ. ನಾವೊಂದು ಮೈಕ್ರೋಸ್ಕೋಪ್ ಅನ್ನ ತೆಗೆದುಕೊಂಡು, ಸೂಕ್ಷ್ಮ ದರ್ಶಕವನ್ನ ತೆಗೆದುಕೊಂಡು ಒಂದು ಅಮೀಬಾವನ್ನ ನೋಡಿದಾಗ ಅದರ ಮಿಥ್ಯಾಪಾದಗಳು ಈ ರೀತಿಯಾಗಿ ಕಾಣಿಸುತ್ತೆ ಅಲ್ವಾ. ಬೇರೆ ಬೇರೆ ಒಂದು ರೀತಿಯಲ್ಲಿ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಆಹಾರದ ಕಣ ಇದೆ. ಈ ಆಹಾರದ ಕಣದ ಸುತ್ತಲೂ ಏನಾಗ್ತಾ ಇದೆ, ಅದು ಮಿಥ್ಯಾಪಾದವನ್ನ ಚಾಚಿಕೊಳ್ತಾ ಇದೆ ಅಲ್ವಾ. ನಂತರ ಏನ್ ಮಾಡುತ್ತೆ ಅಂದ್ರೆ, ಆ ಒಂದು ಆಹಾರದ ಕಣವನ್ನ ತನ್ನ ದೇಹದೊಳಗೆ ಸೇರಿಸಿಕೊಳ್ಳುತ್ತೆ ಅಲ್ವಾ. ಇಲ್ಲಿ ನೋಡಿ, ಈ ಒಂದು ಚಿತ್ರದಲ್ಲಿ ನೀವು ಅದನ್ನ ನೋಡಬಹುದು, ತನ್ನ ದೇಹದೊಳಗೆ ಅದನ್ನ ಸೇರಿಸಿಕೊಂಡು ಬಿಡತ್ತೆ. ಆದ್ರಿಂದ ಇದನ್ನ ನಾವೇನ್ ಹೇಳ್ತೇವೆ, ಅಮೀಬಾದಲ್ಲಿ ಯಾವ ರೀತಿಯಾಗಿ ಪೋಷಣೆ ಕಂಡು ಬರುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಅಲ್ವಾ. ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಈ ಒಂದು ಚಿತ್ರವನ್ನ ನೀವು ನೋಡಿಟ್ಕೊಳ್ಳಿ, ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ತುಂಬಾ ಇಂಪಾರ್ಟೆಂಟ್ ಇರುವಂತಹ ಒಂದು ಚಿತ್ರ. ನೋಡಿ, ಈಗ ನಾವು ತಿಳ್ಕೊಂಡಿರೋದು ಅಮೀಬಾದಂತ ಸರಳ ಜೀವಿಯಲ್ಲಿ ಯಾವ ರೀತಿಯಾಗಿ ಪೋಷಣೆ ಕಂಡು ಬರುತ್ತೆ ಅಲ್ವಾ. ನಂತರ ನಾವು ಪ್ರಮುಖವಾಗಿ ಮಾನವರಲ್ಲಿ ಪೋಷಣೆ ಯಾವ ರೀತಿಯಾಗಿ ಕಂಡು ಬರುತ್ತೆ. ನಿಮ್ಗೆ ಗೊತ್ತಿದೆ, ಮಾನವನಲ್ಲಿ ಜೀರ್ಣಾಂಗ ವ್ಯೂಹ ಇದೆ ಅಲ್ವಾ. ಮಾನವರಲ್ಲಿ ಸಂಪೂರ್ಣವಾದಂತಹ ಒಂದು ಜೀರ್ಣಾಂಗ ವ್ಯೂಹವನ್ನ ನಾವು ನೋಡಬಹುದು. ಜೀರ್ಣಾಂಗ ವ್ಯೂಹದಲ್ಲಿ ಬೇರೆ ಬೇರೆ ಭಾಗಗಳನ್ನ ಕೂಡ ನಾವು ನೋಡಬಹುದು ಅಲ್ವಾ. ಮಾನವರಲ್ಲಿ ಪೋಷಣೆ ಯಾವ ರೀತಿಯಾಗಿ ಕಂಡು ಬರುತ್ತೆ ನೋಡಿ, ನಾವು ಬಾಯಿಯ ಮೂಲಕ ಆಹಾರವನ್ನ ತೆಗೆದುಕೊಂಡಾಗ ಅದು ಅನ್ನನಾಳದ ಮುಖಾಂತರ ಜೀರ್ಣಾಂಗ ವ್ಯೂಹದ ವಿವಿಧ ಭಾಗಗಳಿಗೆ ಚಲಿಸಿ ನಂತರ ಅದು ಗುದದ್ವಾರದ ಮೂಲಕ ಹೊರಕ್ಕೆ ಬರುತ್ತೆ ಅಲ್ವಾ. ಈ ಒಂದು ಪ್ರಕ್ರಿಯೆಯನ್ನ ನಾವು ಪೋಷಣೆ ಅಂತ ಹೇಳ್ಬಹುದು. ನೋಡಿ, ಮೊದಲನೇ ಹಂತದಲ್ಲಿ ಮಾನವರಲ್ಲಿ ಪೋಷಣೆ, ಈ ಒಂದು ಕ್ರಿಯೆ ಪೋಷಣೆ ಯಾವ ರೀತಿಯಾಗಿ ಕಂಡು ಬರುತ್ತೆ ಅಂದ್ರೆ, ಮೊದಲನೇದಾಗಿ ಆಹಾರವನ್ನ ನಾವು ಒಳಕ್ಕೆ ತೆಗೆದುಕೊಳ್ಬೇಕು ಅಲ್ವಾ. ಆಹಾರ
ನಮ್ಮ ದೇಹದ ಹೊರಕ್ಕೆ ಇರುತ್ತೆ. ಆ ದೇಹದ ಹೊರಗೆ ಇರುವಂತ ಆಹಾರವನ್ನ ದೇಹದ ಒಳಕ್ಕೆ ಬಾಯಿಯ ಮೂಲಕ ತೆಗೆದುಕೊಳ್ಬೇಕು. ಬಾಯಿಯ ಮೂಲಕ ತೆಗೆದುಕೊಂಡಂತ ಆಹಾರ ಏನಾಗತ್ತೆ, ನಮ್ಮ ಜಠರ ಹಾಗೆ ಸಣ್ಣ ಕರಳಿನಲ್ಲಿ ಏನಾಗತ್ತೆ, ಅದು ಜೀರ್ಣಕ್ರಿಯೆಗೆ ಒಳಗಾಗತ್ತೆ ಅಲ್ವಾ. ಜೀರ್ಣಕ್ರಿಯೆಗೆ ಒಳಗಾದ ನಂತರ ಏನಾಗತ್ತೆ, ಅದರಲ್ಲಿರುವಂತಹ ಒಂದು ಪೋಷಕಾಂಶಗಳಲ್ಲಿ ಏನಾಗತ್ತೆ ಅಂದ್ರೆ ನಮ್ಮ ದೇಹದ ದೇಹದ ಭಾಗಗಳಿಂದ ಅದು ಹೀರಲ್ಪಡತ್ತೆ, ನಮ್ಮ ರಕ್ತಕ್ಕೆ ಹೀರಲ್ಪಡತ್ತೆ ಅಲ್ವಾ. ಈ ಒಂದು ಪೋಷಣೆ ಪ್ರಕ್ರಿಯೆಯಲ್ಲಿ ಏನಾಗತ್ತೆ, ನಾವು ತೆಗೆದುಕೊಳ್ಳುವಂತ ಆಹಾರದಲ್ಲಿ ಸಂಕೀರ್ಣ ಒಂದು ಪದಾರ್ಥಗಳಿರತ್ತೆ. ಸಂಕೀರ್ಣ ಪದಾರ್ಥಗಳೇನಾಗತ್ತೆ, ಈ ಜೀರ್ಣಕ್ರಿಯೆಯಲ್ಲಿ ಸರಳ ಪದಾರ್ಥಗಳಾಗಿ ಪರಿವರ್ತನೆಯಾಗತ್ತೆ. ಈ ಸರಳ ಪದಾರ್ಥಗಳು ನಮ್ಮ ದೇಹದ ಭಾಗಗಳಿಂದ ಹೀರಿಕೊಳ್ಳಲ್ಪಟ್ಟು ನಮ್ಮ ರಕ್ತಕ್ಕೆ ಅದು ಸೇರಿಕೊಳ್ಳುತ್ತೆ ಅಲ್ವಾ. ಈ ರೀತಿಯಾಗಿ ಮಾನವರಲ್ಲಿ ಪೋಷಣೆ ಕಂಡು ಬರುತ್ತೆ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ನಾವು ತೆಗೆದುಕೊಳ್ಳುವಂತ ಆಹಾರ ಅದು ಸಂಕೀರ್ಣವಾದ ಪೋಷಕಾಂಶಗಳನ್ನ ಹೊಂದಿರುತ್ತೆ. ನಾವು ಆಹಾರ ತೆಗೆದುಕೊಂಡ ತಕ್ಷಣ ಅದು ನಮ್ಮ ರಕ್ತಕ್ಕೆ ಹೀರಲ್ಪಡೋದಿಲ್ಲ. ಅದೇನಾಗ್ಬೇಕು, ಅದು ಸರಳವಾದವಂತ ಒಂದು ಪದಾರ್ಥವಾಗಿ ಅದು ಪರಿವರ್ತನೆಯಾಗಬೇಕು. ಸರಳವಾದ ಆಹಾರ ಪದಾರ್ಥವಾಗಿ ಪರಿವರ್ತನೆಯಾದಾಗ ಮಾತ್ರ ಅದೇನಾಗತ್ತೆ ಅಂದ್ರೆ ಅದು ನಮ್ಮ ದೇಹದ ಸಣ್ಣ ಕರಳಿನ ಭಾಗಗಳಿಂದ ಅದು ಹೀರಿಕೊಂಡು ರಕ್ತಕ್ಕೆ ಅದು ಒಯ್ಯಲ್ಪಡತ್ತೆ. ಆ ರಕ್ತದಿಂದ ಏನಾಗತ್ತೆ, ನಮಗೆ ಅಲ್ಲಿ ಪೋಷಣೆಯು ನಮ್ಮ ದೇಹಕ್ಕೆ ಒದಗತ್ತೆ ಅಲ್ವಾ. ಆದ್ದರಿಂದ ಈ ಒಂದು ಜೀರ್ಣಕ್ರಿಯೆಯಲ್ಲಿ ನಾವು ಏನನ್ನ ಕಲಿತೇವೆ, ಮಾನವರಲ್ಲಿ ಪೋಷಣೆಯಲ್ಲಿ ನಾವು ಏನನ್ನ ಕಲಿತೇವೆ ಅಂದ್ರೆ ದೇಹದ ಮಾನವನ ಜೀರ್ಣಕ್ರಿಯೆ ವಿವಿಧ ಭಾಗಗಳು ಯಾವ ರೀತಿಯಾಗಿ ಸಂಕೀರ್ಣ ಆಹಾರ ಪದಾರ್ಥಗಳನ್ನ ಸರಳವಾಗಿ ಪರಿವರ್ತನೆ ಮಾಡುತ್ತೆ ಅನ್ನೋದನ್ನ ನಾವು ಕಲಿತೇವೆ. ಅರ್ಥ ಆಯ್ತಾ? ನೋಡಿ, ಮೊದಲನೇದಾಗಿ ಬಾಯಿಯಲ್ಲಿ ಯಾವ ರೀತಿಯಾಗಿ ಜೀರ್ಣಕ್ರಿಯೆ ನಡೆಯುತ್ತೆ ಅಲ್ವಾ. ಮೊದಲನೇದಾಗಿ ನಾವು ಆಹಾರವನ್ನ, ಉದಾಹರಣೆಗೆ ನಾವೇನ್ ಬೆಳಗ್ಗೆ ಏನ್ ತಿಂತೇವೆ, ಚಪಾತಿ ಇರಬಹುದು, ಪೂರಿ ಇರಬಹುದು, ಹಾಗೆ ಅನ್ನ ಇರಬಹುದು, ಬೇರೆ ಬೇರೆ ಆಹಾರವನ್ನ ನಾವು ತೆಗೆದುಕೊಳ್ತೇವೆ ಅಲ್ವಾ. ಮೊದಲನೇ ಹಂತದಲ್ಲಿ ಬಾಯಿಯಲ್ಲಿ ಜೀರ್ಣಕ್ರಿಯೆ ನಡೆಯುತ್ತೆ. ನಮ್ಮ ಬಾಯಿಯ ಅಂಗಳದಲ್ಲಿ ಅದು ನಮ್ಗೆ ಕಾಣಿಸುತ್ತೆ ಅಲ್ವಾ. ಇಲ್ಲಿ ನೋಡಿ, ಮೊದಲನೇದಾಗಿ ನಮ್ಮ ಹಲ್ಲಿನ ಮೂಲಕ ಅದೇನಾಗತ್ತೆ, ಸಣ್ಣ ಸಣ್ಣ ಕಣಗಳಾಗಿ ಅದು ಪರಿವರ್ತನೆ ಆಗತ್ತೆ. ನಮ್ಮ ಹಲ್ಲಿನಲ್ಲಿ ನುರಿಯುವ ಮೂಲಕ, ನಿಮ್ಗೆ ಗೊತ್ತಿದೆ ಹಲ್ಲಿನಲ್ಲಿ ಯಾವ ರೀತಿಯಾಗಿ ಆಹಾರವು ನುರಿಯಲ್ಪಡತ್ತೆ, ಮತ್ತೆ ದೊಡ್ಡ ದೊಡ್ಡ ಕಣಗಳಾಗಿರುವಂತ ಆಹಾರಗಳು ಚಿಕ್ಕ ಚಿಕ್ಕ ಒಂದೇ ರೀತಿಯ ಕಣಗಳಾಗಿ ಪರಿವರ್ತನೆಯಾಗತ್ತೆ. ಆ ರೀತಿಯಾಗಿ ಪರಿವರ್ತನೆಯಾದಾಗ ಅದು ಏನಾಗತ್ತೆ, ಮುಂದಿನ ಹಂತಕ್ಕೆ ಅದು ತಳ್ಳಲ್ಪಡತ್ತೆ ಅಲ್ವಾ. ನಾಳದ ಒಳಗೋಡೆಗಳ ಪದರ ಮೃದುವಾಗಿರುವುದರಿಂದ ಆಹಾರವು ನಯವಾಗಿ ಹೋಗಲು ಅದು ತೇವಾಂಶದಿಂದ ಕೂಡಿರಬೇಕು. ಅರ್ಥ ಆಯ್ತಾ? ಹಾಗೆ ನಮ್ಮ ಬಾಯಿಯಲ್ಲಿ ನಿಮ್ಗೆ ಗೊತ್ತಿದೆ, ನೀವು ಯಾವುದೇ ಒಂದು ಆಹಾರ ಪದಾರ್ಥವನ್ನ ನೆನೆಸಿಕೊಂಡಾಗ ಏನಾಗತ್ತೆ, ನಿಮ್ಮ ಬಾಯಿಯಲ್ಲಿ ನೀರು ಇರುತ್ತೆ ಅಲ್ವಾ. ಹಾಗಾದ್ರೆ ಅದು ನೀರಾ? ಅದ್ರಲ್ಲಿ ಏನಿದೆ ನೋಡಿ. ನೀವು ಮಾವಿನಕಾಯಿಯನ್ನ ನೆನೆಸ್ಕೊಳ್ಳಿ ಅಥವಾ ಹುಣಸೆ ಹಣ್ಣನ್ನ ನೆನೆಸ್ಕೊಳ್ಳಿ, ನಿಮ್ಮ ಬಾಯಿಯಲ್ಲಿ ನೀರು ಇರುತ್ತೆ ಅಲ್ವಾ. ಅದನ್ನ ನಾವು ಏನಂತ ಕರಿತೇವೆ, ಲಾಲಾರಸ ಅಂತ ಕರಿತೇವೆ ಅಲ್ವಾ. ನಮ್ಮ ಬಾಯಿ ಯಾವಾಗ್ಲೂ ತೇವವಾಗಿರುತ್ತೆ ಅಲ್ವಾ, ಅದನ್ನ ನಾವೇನಂತ ಕರಿತೇವೆ, ಲಾಲಾರಸ ಅಂತ ಕರಿತೇವೆ. ಈ ಲಾಲಾರಸ ಏನ್ ಮಾಡುತ್ತೆ ಅಂದ್ರೆ, ನಾವು ಆಹಾರವನ್ನ ತೆಗೆದುಕೊಂಡಾಗ ಆ ಆಹಾರದ ಜೊತೆ ಅದೇನಾಗತ್ತೆ, ಅದು ವಿಲೀನಗೊಳ್ಳುತ್ತೆ. ಈ ಲಾಲಾರಸದಲ್ಲಿ ಒಂದು ಕಿಣ್ವ ಇದೆ, ಲಾಲಾರಸದ ಅಮೈಲೇಸ್ ಅನ್ನುವಂಥ ಒಂದು ಕಿಣ್ವ ಇದೆ ನೋಡಿ. ಲಾಲಾರಸದ ಅಮೈಲೇಸ್ ಅನ್ನುವಂಥ ಒಂದು ಕಿಣ್ವ ಇದೆ. ಈ ಕಿಣ್ವ ಏನ್ ಮಾಡತ್ತೆ ಅಂದ್ರೆ, ಅದು ಪಿಷ್ಟ ಎಂಬ ಸಂಕೀರ್ಣ ಅಣುವನ್ನ ವಿಭಜಿಸಿ ಸಕ್ಕರೆಯನ್ನ ಬಿಡುಗಡೆ ಮಾಡತ್ತೆ ನೋಡಿ. ನಾವು ತಿನ್ನುವಂತ ಆಹಾರದಲ್ಲಿ ಪಿಷ್ಟ ಇರತ್ತಲ್ವಾ, ಕಾರ್ಬೋಹೈಡ್ರೇಟ್ ಇರತ್ತಲ್ವಾ, ಆ ಪಿಷ್ಟವನ್ನ ಅದು ವಿಭಜಿಸಿ ಸಕ್ಕರೆಯನ್ನ ಬಿಡುಗಡೆ ಮಾಡುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಬಾಯಿಯಲ್ಲಿ ಯಾವ ರೀತಿಯಾಗಿ ಆಹಾರದ ಜೀರ್ಣಕ್ರಿಯೆ ನಡೆಯುತ್ತೆ ಅನ್ನೋದನ್ನ ಕೇಳ್ತಾರೆ. ಬಾಯಿಯಲ್ಲಿ ಯಾವ ರೀತಿಯಾಗಿ ಜೀರ್ಣಕ್ರಿಯೆ
ನಡೆಯುತ್ತೆ. ಆಹಾರವು ಮೊದಲನೇದಾಗಿ ಹಲ್ಲಿನಿಂದ ನುರಿಯುವ ಮೂಲಕ ಸಣ್ಣ ಸಣ್ಣ ಕಣಗಳಾಗಿ ಅದು ಪರಿವರ್ತನೆ ಆಗತ್ತೆ. ಹಾಗೆ ಬಾಯಿಯಲ್ಲಿರುವಂಥ ಒಂದು ಲಾಲಾರಸದ ಅಮೈಲೇಸ್ ಅನ್ನುವಂಥ ಒಂದು ಕಿಣ್ವವನ್ನ ಹೊಂದಿದೆ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಲಾಲಾರಸದ ಅಮೈಲೇಸ್ ಅನ್ನುವಂಥ ಒಂದು ಕಿಣ್ವ ಇದೆ. ಆ ಕಿಣ್ವ ಏನು ಮಾಡತ್ತೆ ಅಂದ್ರೆ ಅದು ಆಹಾರದಲ್ಲಿರುವಂತಹ ಪಿಷ್ಟವನ್ನ ವಿಭಜಿಸಿ ಸಕ್ಕರೆಯನ್ನ ಬಿಡುಗಡೆ ಮಾಡತ್ತೆ. ಒಂದು ಪ್ರಶ್ನೆಯನ್ನ ಕೇಳಿದ್ರು, ನಾವು 1 ಅಂಕದ ಪ್ರಶ್ನೆ, ಓಕೆ, ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿರುವಂತದ್ದು. ನಾವು ಚಪಾತಿಯನ್ನ ನಿಧಾನವಾಗಿ ಜಗಿದು ತಿಂದಾಗ ಅದು ಸಿಹಿಯಾಗಿ ರುಚಿಸುತ್ತದೆ ಏಕೆ ಅಂತ ಕೇಳಿದ್ರು. ಕಾರಣ ಹೇಳ್ಬಹುದಾ? ಉತ್ತರ ಗೊತ್ತಿದ್ದವ್ರು ಹೇಳ್ಬಹುದಾ? ನಾವು ಪ್ರಶ್ನೆಯನ್ನ ನೋಡಿ ರಿಪೀಟ್ ಮಾಡ್ತೇನೆ. ನಾವು ಚಪಾತಿಯನ್ನ ನಿಧಾನವಾಗಿ ಜಗಿದು ತಿಂದಾಗ ಅದು ಸಿಹಿಯಾಗಿ ರುಚಿಸುತ್ತದೆ ಏಕೆ? ಕಾರಣ ಕೊಡಿ ಅಂತ ಕೇಳಿದ್ರು. ನೋಡಿ, ನೀವು ಇದಕ್ಕೆ ಉತ್ತರವನ್ನ ಹೇಳ್ಬಹುದಾ? ಕಾರಣ ಏನು? ಚಪಾತಿಯಲ್ಲಿರುವಂತಹ ಪಿಷ್ಟದ ಅಂಶ ಲಾಲಾರಸದೊಂದಿಗೆ ಬೆರೆತಾಗ ಅದರಲ್ಲಿರುವಂತ ಕಿಣ್ವ, ಲಾಲಾರಸದ ಅಮೈಲೇಸ್ ಕಿಣ್ವ ಏನ್ ಮಾಡುತ್ತೆ, ಅದು ಪಿಷ್ಟವನ್ನ ವಿಭಜಿಸಿ ಸಕ್ಕರೆಯನ್ನ ಬಿಡುಗಡೆ ಮಾಡುತ್ತೆ. ಆದ್ರಿಂದ ಸಕ್ಕರೆ ಬಿಡುಗಡೆಯಾದಾಗ ಏನಾಗತ್ತೆ, ನಮಗೆ ಅದು ಸಿಹಿಯಾಗಿ ರುಚಿಸುತ್ತೆ ಅಲ್ವಾ? ಆದ್ರಿಂದ ಬಾಯಿಯಲ್ಲಿ ಈ ರೀತಿಯಾಗಿ ಜೀರ್ಣಕ್ರಿಯೆ ನಡೆಯುತ್ತೆ. ಇದು ಮೊದಲನೇ ಹಂತ, ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ಆಯ್ತಾ? ಎರಡನೇ ಹಂತದಲ್ಲಿ ನೋಡಿ, ಆಹಾರವು ಜೀರ್ಣನಾಳದ ಪ್ರತಿಯೊಂದು ಭಾಗದಲ್ಲಿ ಸರಿಯಾಗಿ ಸಂಸ್ಕರಿಸಲು ಅದು ಜೀರ್ಣನಾಳದಲ್ಲಿ ಒಂದು ನಿಯಂತ್ರಿತ ರೀತಿಯಲ್ಲಿ ಚಲಿಸುವುದು ಅಗತ್ಯವಾಗಿದೆ. ಜೀರ್ಣನಾಳದ ಒಳಸ್ತರಿಯು ಸ್ನಾಯುಗಳನ್ನ ಹೊಂದಿದ್ದು ಅದು ಆಹಾರವನ್ನ ಮುಂದಕ್ಕೆ ತಳ್ಳಲು ಲಯಬದ್ಧವಾಗಿ ಸಂಕುಚಿಸುತ್ತದೆ. ನೋಡಿ, ಇಲ್ಲಿ ಈ ಅನ್ನನಾಳದ ಬಾಯಿಯಲ್ಲಿ ಜೀರ್ಣವಾದ ಆಹಾರ ನಂತರ ಅನ್ನನಾಳದ ಮುಖಾಂತರ ಅದು ಜಠರವನ್ನ ಪ್ರವೇಶಿಸುತ್ತೆ ಅಲ್ವಾ? ಇಲ್ಲಿ ಬಾಯಿಯಿಂದ ಅನ್ನನಾಳದ ಮುಖಾಂತರ ಜಠರಕ್ಕೆ ಅದು ಪ್ರವೇಶವನ್ನ ಪಡೆಯುತ್ತೆ. ಹಾಗಾದ್ರೆ ಇಲ್ಲಿ ಈ ಅನ್ನನಾಳದಲ್ಲಿ ಯಾವ ರೀತಿಯಾಗಿ ಅದು ಚಲಿಸತ್ತೆ ಅಲ್ವಾ? ಅಲ್ಲಿ ಸ್ನಾಯುಗಳಿರತ್ತೆ. ಆ ಸ್ನಾಯುಗಳು ಏನ್ ಮಾಡತ್ತೆ, ಆಹಾರವನ್ನ ಲಯಬದ್ಧವಾಗಿ ಮುಂದಕ್ಕೆ ತಳ್ಳಬೇಕು ಅಲ್ವಾ? ಈ ಅನ್ನನಾಳದ ಮುಖಾಂತರ ಅದೇನಾಗ್ಬೇಕು, ಜಠರಕ್ಕೆ ತಲುಪಬೇಕು. ಆ ಸ್ನಾಯುಗಳು ಲಯಬದ್ಧವಾಗಿ ಸಂಕುಚಿಸುವ ಮೂಲಕ ಅದೇನ್ ಮಾಡತ್ತೆ, ಆಹಾರವನ್ನ ಜಠರಕ್ಕೆ ಅದು ಸ್ಥಾನಾಂತರಿಸತ್ತೆ ಅಲ್ವಾ? ಜೀರ್ಣನಾಳದಲ್ಲೂ ಕೂಡ ಏನಾಗತ್ತೆ, ನಿಯಂತ್ರಿತ ರೀತಿಯಲ್ಲಿ ಆಹಾರವು ಚಲಿಸತ್ತೆ. ನಂತರ ಜಠರದಲ್ಲಿ ಯಾವ ರೀತಿಯಾಗಿ ಜೀರ್ಣಕ್ರಿಯೆ ನಡೆಯುತ್ತೆ ನೋಡಿ, ಜಠರ ಅಲ್ವಾ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದು ಜಠರ. ಇಲ್ಲೂ ಕೂಡ ಸಂಪೂರ್ಣವಾದಂತ ಜೀರ್ಣಕ್ರಿಯೆ ನಡೆಯೋದಿಲ್ಲ ಅಲ್ವಾ? ಜಠರದಲ್ಲೂ ಬಾಯಿಯಲ್ಲಿ ಒಂದು ಹಂತದಲ್ಲಿ ಜೀರ್ಣಕ್ರಿಯೆ ಆಯ್ತು, ನಂತರ ಆಹಾರ ಜಠರಕ್ಕೆ ಬಂತು ಅಲ್ವಾ, ಅನ್ನನಾಳದ ಮುಖಾಂತರ. ನಂತರ ನೋಡಿ, ಜಠರದಲ್ಲಿ ಯಾವ ರೀತಿಯಾಗಿ ಆಹಾರ ಜೀರ್ಣವಾಗತ್ತೆ. ಜಠರದ ಗ್ರಂಥಿಗಳು ನೋಡಿ, ಜಠರವನ್ನ ನೀವು ಈ ರೀತಿಯಾಗಿ ಬಿಡಿಸ್ತೀರಾ ಅಲ್ವಾ? ಈ ರೀತಿಯಾಗಿ ಸಾಮಾನ್ಯವಾಗಿ ಕಾಣಿಸುತ್ತೆ ಅಲ್ವಾ? ಈ ಜಠರದ ಗೋಡೆಗಳಲ್ಲಿರುವಂತಹ ಒಂದು ಗ್ರಂಥಿಗಳು ಏನ್ ಮಾಡತ್ತೆ ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ HCl, ಹೈಡ್ರೋಕ್ಲೋರಿಕ್ ಆಮ್ಲ ಹಾಗೆ ಪೆಪ್ಸಿನ್, ಈ ಜಠರದ ಗೋಡೆಗಳಲ್ಲಿರುವಂತಹ ಗ್ರಂಥಿಗಳು ಏನ್ ಮಾಡುತ್ತೆ, ಪೆಪ್ಸಿನ್ ಹಾಗೂ ಲೋಳೆಯನ್ನ ಸ್ರವಿಸತ್ತೆ. ಪೆಪ್ಸಿನ್ ಅನ್ನುವಂತಹ ಕಿಣ್ವ ಹಾಗೆ ಲೋಳೆಯನ್ನ ಸ್ರವಿಸತ್ತೆ. ಈ 3 ಜಠರದ ಗ್ರಂಥಿಗಳಿಂದ ಸ್ರವಿಸಲ್ಪಡುವಂತಹ ಒಂದು ಅಂಶಗಳನ್ನ ಹೆಸರಿಸಿ ಅಂತ ಇದೆ. ಹೈಡ್ರೋಕ್ಲೋರಿಕ್ ಆಮ್ಲ ಹಾಗೆ ಪೆಪ್ಸಿನ್ ಕಿಣ್ವ ಹಾಗೆ ಲೋಳೆ, ಇವು ಜಠರದ ಗ್ರಂಥಿಗಳಿಂದ ಸ್ರವಿಸಲ್ಪಡತ್ತೆ. ಹಾಗಾದ್ರೆ ಇವುಗಳ ಕಾರ್ಯ ಏನು? ಹೈಡ್ರೋಕ್ಲೋರಿಕ್ ಆಮ್ಲವು ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಾಧ್ಯಮವನ್ನ ಉಂಟು ಮಾಡುತ್ತೆ. ಈ ಪೆಪ್ಸಿನ್ ಕಿಣ್ವ ಆಹಾರದಲ್ಲಿರುವಂತಹ ಪ್ರೋಟೀನ್ ಅನ್ನ ಜೀರ್ಣ ಮಾಡಲಿಕ್ಕೆ ಸಹಾಯ ಮಾಡತ್ತೆ. ಆದ್ರೆ ಪೆಪ್ಸಿನ್ ಕಿಣ್ವ ತನ್ನ ಕ್ರಿಯೆಯನ್ನ ಅದು
ತನ್ನ ಕಾರ್ಯವನ್ನ ಮಾಡಬೇಕು ಅಂದ್ರೆ ಪೆಪ್ಸಿನ್ ಏನಾಗ್ಬೇಕು, ಅಲ್ಲಿ ಆಮ್ಲೀಯ ಮಾಧ್ಯಮ ಇರಬೇಕು. ಆಮ್ಲೀಯ ಮಾಧ್ಯಮ ಇದ್ದಾಗ ಮಾತ್ರ ಪೆಪ್ಸಿನ್ ತನ್ನ ಕಾರ್ಯವನ್ನ ಮಾಡುತ್ತೆ. ಆದ್ರಿಂದ ಈ ಹೈಡ್ರೋಕ್ಲೋರಿಕ್ ಆಮ್ಲ ಆಮ್ಲೀಯ ಮಾಧ್ಯಮವನ್ನ ಒದಗಿಸತ್ತೆ. ಪೆಪ್ಸಿನ್ ಕಿಣ್ವದ ಕ್ರಿಯೆಗೆ ಆಮ್ಲೀಯ ಮಾಧ್ಯಮವನ್ನ ಉಂಟು ಮಾಡತ್ತೆ. ಹಾಗೆ ಪೆಪ್ಸಿನ್ ಪ್ರೋಟೀನ್ ಅನ್ನ ಜೀರ್ಣಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾದ್ರೆ ಲೋಳೆ ಕಾರ್ಯವೇನು? ಲೋಳೆ ಏನ್ ಮಾಡತ್ತೆ ಅಂದ್ರೆ ಜಠರದ ಗೋಡೆಗಳನ್ನ ಆಮ್ಲದ ಕ್ರಿಯೆಯಿಂದ ರಕ್ಷಿಸುತ್ತದೆ. ಹೈಡ್ರೋಕ್ಲೋರಿಕ್ ಆಮ್ಲ ಇದೊಂದು ಆಮ್ಲ ಅಲ್ವಾ, ಅದೇನ್ ಮಾಡಬಹುದು, ಜಠರಕ್ಕೆ ಜಠರದ ಗೋಡೆಗಳಿಗೆ ಹಾನಿಯನ್ನ ಉಂಟು ಮಾಡಬಹುದು. ಈ ಹಾನಿಯನ್ನ ತಪ್ಪಿಸ್ಲಿಕ್ಕೆ ಈ ಲೋಳೆ ಜಠರದ ಗೋಡೆಗಳನ್ನ ಅದು ರಕ್ಷಿಸುತ್ತದೆ ಆಮ್ಲದ ಕ್ರಿಯೆಯಿಂದ. ಹೈಡ್ರೋಕ್ಲೋರಿಕ್ ಆಮ್ಲ ಬಿಡುಗಡೆಯಾಗಿದೆ ಅಲ್ವಾ, ಆ ಒಂದು ಆಮ್ಲದ ಕ್ರಿಯೆಯಿಂದ ಆ ಜಠರದ ಗೋಡೆಗಳನ್ನ ಅದು ರಕ್ಷಿಸತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನೋಡಿ. ಜಠರ ಹಾಗೆ ಜಠರದಿಂದ ಸ್ರವಿಸಲ್ಪಡುವಂತಹ ಒಂದು ಅಂಶಗಳು ಹಾಗೆ ಅವುಗಳ ಕಾರ್ಯಗಳು ನೋಡಿ. ಈ ಚಿತ್ರವನ್ನ ನೋಡಿದಾಗ ಈ ಜಠರದ ಗೋಡೆಗಳಿದೆ ಅಲ್ವಾ, ಈ ಜಠರದ ಗೋಡೆಗಳಿಂದ ಏನೇನ್ ಬಿಡುಗಡೆ ಆಗತ್ತೆ? ಹೈಡ್ರೋಕ್ಲೋರಿಕ್ ಆಮ್ಲ, ಪೆಪ್ಸಿನ್ ಹಾಗೆ ಲೋಳೆ. ಪ್ರತಿಯೊಂದರ ಕಾರ್ಯ ಕೂಡ ತುಂಬಾ ಇಂಪಾರ್ಟೆಂಟ್. HCl ಪೆಪ್ಸಿನ್ ಕ್ರಿಯೆಗೆ ಅಗತ್ಯವಾದಂತಹ ಆಮ್ಲೀಯ ಮಾಧ್ಯಮವನ್ನ ಒದಗಿಸುತ್ತದೆ. ಪೆಪ್ಸಿನ್ ಪ್ರೋಟೀನ್ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಲೋಳೆ ಆಮ್ಲದ ಕ್ರಿಯೆಗಳಿಂದ ಉಂಟಾಗುವಂತ ಜಠರದ ಗೋಡೆಗೆ ಉಂಟಾಗುವಂತ ಹಾನಿಯನ್ನ ಅದು ತಪ್ಪಿಸುತ್ತದೆ. ಈ ಮೂರು ಕೂಡ ತುಂಬಾ ತುಂಬಾ ಇಂಪಾರ್ಟೆಂಟ್ ಇದೆ ನಿಮ್ಮ ಎಕ್ಸಾಮಿಗೆ. ನೋಡಿ, ಈ ರೀತಿಯಾಗಿ ಜಠರದಲ್ಲಿ ಜೀರ್ಣಕ್ರಿಯೆ ನಡೆಯುತ್ತೆ. ನಂತರ ಜಠರದಿಂದ ಆಹಾರವು, ಇಲ್ಲೂ ಕೂಡ ಸಂಪೂರ್ಣವಾದಂತ ಜೀರ್ಣ ಆಗ್ಲಿಲ್ಲ ಅಲ್ವಾ, ಪ್ರೋಟೀನ್ ಜೀರ್ಣಕ್ರಿಯೆ ಅಷ್ಟೇ ಆಯ್ತು. ಹಾಗೆ ಪಿಷ್ಟದ ಪ್ರೋಟೀನ್ ಸಂಪೂರ್ಣವಾಗಿ ಜೀರ್ಣಕ್ರಿಯೆಗೆ ಒಳಗಾಗ್ಲಿಲ್ಲ. ಪೆಪ್ಸಿನ್ ಏನ್ ಮಾಡಿದೆ, ಅದರ ಒಂದು ಪಾರ್ಷಿಯಲ್ ಜೀರ್ಣಕ್ರಿಯೆ ಅಂತ ಹೇಳ್ಬೋದು, ಅಂದ್ರೆ ಅರ್ಧ ಜೀರ್ಣಕ್ರಿಯೆ ಮಾತ್ರ ಉಂಟಾಗಿದೆ. ನಂತರ ಆಹಾರ ಸಣ್ಣ ಕರಳಿಗೆ ಏನಾಗುತ್ತೆ, ಸಣ್ಣ ಕರಳನ್ನ ಪ್ರವೇಶಿಸುತ್ತೆ. ಆಹಾರ ಜಠರದಿಂದ ಸಣ್ಣ ಕರಳನ್ನ ಪ್ರವೇಶಿಸುತ್ತೆ. ಹಾಗಾದ್ರೆ ಸಣ್ಣ ಕರಳಿನಲ್ಲಿ ಯಾವ ರೀತಿಯಾದಂತಹ ಜೀರ್ಣಕ್ರಿಯೆ ನಡೆಯುತ್ತೆ? ಆಹಾರದಲ್ಲಿರುವಂತಹ ಸಂಕೀರ್ಣ ಪದಾರ್ಥಗಳಾದ ಕಾರ್ಬೋಹೈಡ್ರೇಟ್ ಇರಬಹುದು, ಪ್ರೋಟೀನ್ ಇರಬಹುದು, ಕೊಬ್ಬುಗಳಿರಬಹುದು, ಸಂಪೂರ್ಣವಾಗಿ ಪಚನವಾಗುವಂತಹ ಸ್ಥಳ ಯಾವುದು? ಸಣ್ಣ ಕರಳು. ವೆರಿ ವೆರಿ ಇಂಪಾರ್ಟೆಂಟ್. ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬುಗಳು ಸಂಪೂರ್ಣವಾಗಿ ಪಚನವಾಗುವ ಸ್ಥಳ ಯಾವುದು? ಆಪ್ಷನ್ ಎ ಸಣ್ಣ ಕರುಳು, ದೊಡ್ಡ ಕರುಳು, ಜಠರ, ಬಾಯಿ. ಸರಿಯಾದ ಉತ್ತರ ಸಣ್ಣ ಕರುಳು. ಸಂಪೂರ್ಣವಾಗಿ ಸರಿಯಾದ ಜೀರ್ಣಕ್ರಿಯೆ ಉಂಟಾಗುವಂಥದ್ದು ಸಣ್ಣ ಕರುಳಿನಲ್ಲಿ. ಬಾಯಿಯಲ್ಲೂ ಕೂಡ ಉಂಟಾಗಿದೆ, ಆದ್ರೆ ಸಂಪೂರ್ಣವಾದಂತ ಜೀರ್ಣಕ್ರಿಯೆ ಅಲ್ಲ. ಜಠರದಲ್ಲೂ ಕೂಡ ಜೀರ್ಣಕ್ರಿಯೆ ಉಂಟಾಗಿದೆ, ಆದ್ರೆ ಸಂಪೂರ್ಣವಾದ ಜೀರ್ಣಕ್ರಿಯೆ ಅಲ್ಲ. ಆದ್ದರಿಂದ ಸಣ್ಣ ಕರುಳು ಮೇದೋಜೀರಕ ಗ್ರಂಥಿ ಮತ್ತು ಯಕೃತ್ಗಳ ಸ್ರವಿಕೆಗಳನ್ನ ಪಡೆಯುತ್ತದೆ. ನೋಡಿ, ಸಣ್ಣ ಕರುಳಿಗೆ ಯಾವ ರೀತಿಯಾಗಿ ಮೇದೋಜೀರಕಾಂಗ ಮತ್ತು ಯಕೃತ್ ಅದು ಏನಾಗಿದೆ, ಹೊಂದಿಕೊಂಡಿದೆ ಅಂತ. ಮೇದೋಜೀರಕಾಂಗ ಇಲ್ಲಿದೆ ಅಲ್ವಾ, ಈ ಮೇದೋಜೀರಕಾಂಗದ ರಸವನ್ನ ಹಾಗೆ ಈ ಯಕೃತ್ನಿಂದ ಬಿಡುಗಡೆಯಾಗುವಂತಹ ಒಂದು ಪಿತ್ತರಸವನ್ನು ಕೂಡ ಈ ಸಣ್ಣ ಕರುಳು ಪಡೆಯುತ್ತೆ. ಪಿತ್ತರಸನಾಳ ಹಾಗೆ ಮೇದೋಜೀರಕಾಂಗದಿಂದ ಬಿಡುಗಡೆಯಾಗುವಂತಹ ಮೇದೋಜೀರಕ ರಸ ಹಾಗೆ ಪಿತ್ತರಸವನ್ನ ಈ ಸಣ್ಣ ಕರುಳು ಪಡೆದುಕೊಳ್ಳುತ್ತೆ. ಯಾಕೆ ಪಡೆದುಕೊಳ್ಳುತ್ತೆ? ಜೀರ್ಣಕ್ರಿಯೆಯನ್ನ ಉಂಟು ಮಾಡ್ಲಿಕ್ಕೆ ಅಲ್ವಾ. ನೋಡಿ, ಯಕೃತ್ನಿಂದ ಸ್ರವಿಕೆಯಾಗುವಂತ ಪಿತ್ತರಸವು ಕೊಬ್ಬಿನ ಮೇಲೆ ಪ್ರತಿವರ್ತಿಸುವ ಜೊತೆಗೆ ಈ ಕಾರ್ಯವನ್ನ ಪೂರ್ಣಗೊಳಿಸುತ್ತೆ. ಯಕೃತ್ನಿಂದ ಬಿಡುಗಡೆಯಾಗುವಂತ ಪಿತ್ತರಸ ಏನು ಮಾಡುತ್ತೆ ಅಂದ್ರೆ ಕೊಬ್ಬಿನ ಮೇಲೆ ಪ್ರತಿವರ್ತಿಸುತ್ತೆ. ಇಲ್ಲಿ ಕೊಬ್ಬು ಏನಾಗಿರುತ್ತೆ, ದೊಡ್ಡ ದೊಡ್ಡ ದುಂಡು ಕಣಗಳ ರೂಪದಲ್ಲಿರುತ್ತೆ. ಅವುಗಳನ್ನ
ದೊಡ್ಡ ದೊಡ್ಡ ದುಂಡು ಕಣಗಳ ಮೇಲೆ ಕಿಣ್ವಗಳು ವರ್ತನೆ ಮಾಡಿ ಅದನ್ನ ಸರಳ ರೂಪಕ್ಕೆ ಪರಿವರ್ತಿಸೋದು ಕಷ್ಟವಾಗತ್ತೆ. ಆದ್ರಿಂದ ಪಿತ್ತರಸದ ಲವಣಗಳು ಏನು ಮಾಡುತ್ತೆ, ಅವುಗಳನ್ನ ಚಿಕ್ಕ ಚಿಕ್ಕ ದುಂಡು ಕಣಗಳಾಗಿ ವಿಭಜನೆ ಮಾಡುತ್ತೆ. ನೋಡಿ, ಇದು ಕೊಬ್ಬು ಅಂತ ಅನ್ಕೊಳ್ಳಿ. ಈ ದೊಡ್ಡ ದೊಡ್ಡ ದುಂಡು ಕಣಗಳ ಕೊಬ್ಬಿನ ಮೇಲೆ ಕಿಣ್ವಗಳು ಏನ್ ಮಾಡಲ್ಲ, ವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಪಿತ್ತರಸದಲ್ಲಿರುವಂತಹ ಲವಣಗಳು ಏನ್ ಮಾಡುತ್ತೆ, ಇವುಗಳನ್ನ ಚಿಕ್ಕ ಚಿಕ್ಕ ಕಣಗಳಾಗಿ, ಈ ರೀತಿಯಾಗಿ ದುಂಡು ಕಣಗಳಾಗಿ ಅದು ಪರಿವರ್ತನೆ ಮಾಡುತ್ತೆ. ಈ ರೀತಿಯಾದಂತ ಚಿಕ್ಕ ಚಿಕ್ಕ ಕೊಬ್ಬಿನ ದುಂಡು ಕಣಗಳ ಮೇಲೆ ಕಿಣ್ವಗಳು ಏನ್ ಮಾಡುತ್ತೆ, ವರ್ತನೆ ಮಾಡುತ್ತೆ ಅಲ್ವಾ. ಇದು ಪಿತ್ತರಸದ ಕಾರ್ಯ. ನೋಡಿ, ಮೇದೋಜೀರಕಾಂಗ ಮೇದೋಜೀರಕ ರಸವನ್ನ ಸ್ರವಿಸುತ್ತದೆ. ಅದು ಪ್ರೋಟೀನ್ ಅನ್ನ ಜೀರ್ಣಿಸಲು ಟ್ರಿಪ್ಸಿನ್ ಮತ್ತು ಎಮಲ್ಸೀಕರಣಗೊಂಡ ಕೊಬ್ಬುಗಳನ್ನ ವಿಭಜಿಸಲು ಲೈಪೇಸ್ ನಂತಹ ಕಿಣ್ವಗಳನ್ನ ಹೊಂದಿದೆ. ಎಮಲ್ಸೀಕರಣಗೊಂಡ ಕೊಬ್ಬು ಅಂದ್ರೆ ಏನು, ದೊಡ್ಡ ದೊಡ್ಡ ದುಂಡು ಕಣಗಳ ರೂಪದಲ್ಲಿರುವಂತಹ ಕೊಬ್ಬು ಏನಾಗಿದೆ, ಚಿಕ್ಕ ಚಿಕ್ಕ ದುಂಡು ಕಣಗಳ ರೂಪಕ್ಕೆ ಪರಿವರ್ತನೆಯಾಗಿದೆ. ಇದನ್ನ ಎಮಲ್ಸೀಕರಣ ಅಂತ ಹೇಳ್ತೇವೆ ಅಲ್ವಾ. ಈ ಚಿಕ್ಕ ಚಿಕ್ಕ ದುಂಡು ಕಣಗಳ ರೂಪಕ್ಕೆ ಪರಿವರ್ತನೆಯಾಗಿದೆ. ಕಾರಣ ಪಿತ್ತರಸ ಅಲ್ವಾ, ಪಿತ್ತರಸದ ಲವಣಗಳು. ಈ ದೊಡ್ಡ ದೊಡ್ಡ ದುಂಡು ಕಣಗಳೇನಾಗಿದೆ, ಚಿಕ್ಕ ಚಿಕ್ಕ ಕಣಗಳಾಗಿ ಪರಿವರ್ತನೆಯಾಗಿದೆ. ಅದು ಮುಂದೆ ಏನಾಗತ್ತೆ, ಲೈಪೇಸ್ ನಂತಹ ಕಿಣ್ವಗಳಿಂದ ಅದು ವಿಭಜನೆ ಆಗತ್ತೆ. ನೋಡಿ, ಮೇದೋಜಿರಕಾಂಗ ರಸ ಎರಡು ರೀತಿಯಾದಂತಹ ಕಿಣ್ವಗಳನ್ನ ಹೊಂದಿದೆ. ಒಂದು ಟ್ರಿಪ್ಸಿನ್, ಇನ್ನೊಂದು ಲೈಪೇಸ್. ಟ್ರಿಪ್ಸಿನ್ ಏನ್ ಮಾಡತ್ತೆ ಅಂದ್ರೆ ಪ್ರೋಟೀನ್ ಅನ್ನ ಜೀರ್ಣಿಸ್ಲಿಕ್ಕೆ ಸಹಾಯ ಮಾಡತ್ತೆ. ಲೈಪೇಸ್ ಏನ್ ಮಾಡತ್ತೆ ಅಂದ್ರೆ ಲೈಪೇಸ್ ಕೊಬ್ಬನ್ನ ಜೀರ್ಣಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಅರ್ಥ ಆಯ್ತಾ. ಇದು ಎರಡನೇ ಹಂತದ ಜೀರ್ಣಕ್ರಿಯೆ, ಎಲ್ಲಿ, ಸಣ್ಣ ಕರುಳಿನಲ್ಲಿ. ನೋಡಿ, ಮೂರನೇ ಹಂತದಲ್ಲಿ ಸಣ್ಣ ಕರುಳಿನ ಭಿತ್ತಿಯು ಅಂದ್ರೆ ನೋಡಿ, ಈ ರೀತಿಯಾಗಿ ನೀವು ಸಣ್ಣ ಕರುಳನ್ನ ಬಿಡಿಸ್ತೀರಾ ಅಲ್ವಾ, ಈ ರೀತಿಯಾಗಿ. ಈ ಸಣ್ಣ ಕರುಳಿನ ಭಿತ್ತಿ ಏನ್ ಮಾಡಿದೆ, ಕೆಲವೊಂದು ಗ್ರಂಥಿಗಳನ್ನ ಹೊಂದಿದೆ. ಅವು ಕರುಳಿನ ರಸವನ್ನ ಸ್ರವಿಸುತ್ತದೆ. ಈ ಕರುಳಿನ ರಸದಲ್ಲೂ ಕೂಡ ಕಿಣ್ವಗಳಿರುತ್ತೆ. ಈ ಕಿಣ್ವಗಳು ಅಂತಿಮವಾಗಿ ಏನ್ ಮಾಡತ್ತೆ, ಪ್ರೋಟೀನ್ ಅನ್ನ ಅಮೈನೋ ಆಮ್ಲವಾಗಿ, ಹಾಗೆ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನ ಗ್ಲುಕೋಸ್ ಆಗಿ, ಹಾಗೆ ಕೊಬ್ಬುಗಳನ್ನ ಕೊಬ್ಬಿನಾಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತನೆ ಮಾಡುತ್ತೆ. ಈ ಕಾರ್ಬೋಹೈಡ್ರೇಟ್ ಇರ್ಬೋದು, ಕೊಬ್ಬು ಇರ್ಬೋದು, ಹಾಗೆ ಪ್ರೋಟೀನ್, ಇವು ಸಂಕೀರ್ಣ ಆಹಾರ ಪದಾರ್ಥಗಳು. ನಾವು ತಿಂದಿರುವಂತ ಆಹಾರದಲ್ಲಿದೆ ಸಂಕೀರ್ಣವಾದಂತಹ ಒಂದು ಪದಾರ್ಥಗಳು ಅಂತ ಹೇಳ್ಬೋದು. ಇವುಗಳನ್ನ ಸರಳ ರೂಪಕ್ಕೆ ಪರಿವರ್ತಿಸಬೇಕು ಅಲ್ವಾ. ಸರಳ ರೂಪಕ್ಕೆ ಪರಿವರ್ತಿಸಿದಾಗ ಮಾತ್ರ ಏನಾಗತ್ತೆ, ನಮಗೆ ಅದು ನಮ್ಮ ದೇಹದ ಮೂಲಕ ಹೀರಿಕೊಳ್ಳಲ್ಪಡತ್ತೆ. ಆದ್ರಿಂದ ಪ್ರೋಟೀನ್ಗಳು ಅಮೈನೋ ಆಮ್ಲ ಅನ್ನುವಂಥದ್ದು ಅದು ಸರಳ ರೂಪದಲ್ಲಿರುವಂತಹ ಒಂದು ಅಂಶ ಅಂತ ಹೇಳ್ಬಹುದು ಅಲ್ವಾ. ಹಾಗೆ ಗ್ಲುಕೋಸ್, ಕಾರ್ಬೋಹೈಡ್ರೇಟ್ ಅನ್ನ ಗ್ಲುಕೋಸ್ ಆಗಿ, ಗ್ಲುಕೋಸ್ ಕೂಡ ಸರಳ ರೂಪದಲ್ಲಿರುವಂತಹ ಒಂದು ಅಂಶ ಅಂತ ಹೇಳ್ಬಹುದು. ಹಾಗೆ ಕೊಬ್ಬು ಏನಾಗಿದೆ, ಕೊಬ್ಬಿನಾಮ್ಲ ಮತ್ತು ಗ್ಲಿಸರಲ್ ಆಗಿ ಸರಳ ರೂಪದ ಪೋಷಕಾಂಶಗಳಾಗಿ ಅವು ಪರಿವರ್ತನೆಯಾಗಿದೆ. ಸಂಕೀರ್ಣ ಪೋಷಕಾಂಶಗಳೇನಾಗಿದೆ, ಸರಳ ರೂಪಕ್ಕೆ ಪರಿವರ್ತನೆಯಾಗಿದೆ ಅಲ್ವಾ. ಎಲ್ಲಿ, ಕರುಳಿನ ರಸದಲ್ಲಿರುವಂತಹ ಒಂದು ಕಿಣ್ವಗಳ ಮೂಲಕ. ಮೊದಲನೇದಾಗಿ ಪಿತ್ತರಸ ಏನ್ ಮಾಡುತ್ತೆ, ಕೊಬ್ಬನ್ನ, ದೊಡ್ಡ ದೊಡ್ಡ ದುಂಡು ಕಣಗಳಲ್ಲಿರುವಂತಹ ಕೊಬ್ಬನ್ನ ಚಿಕ್ಕ ಚಿಕ್ಕ ದುಂಡು ಕಣಗಳಾಗಿ ಪರಿವರ್ತನೆ ಮಾಡುತ್ತೆ, ಎಮಲ್ಸೀಕರಣ ಅಂತ ಹೇಳ್ತೇವೆ ಅಲ್ವಾ. ನಂತರ ಮೇದೋಜೀರಕ ರಸ ಟ್ರಿಪ್ಸಿನ್ ಮತ್ತೆ ಲೈಪೇಸ್ ಅನ್ನುವಂತಹ ಒಂದು ಕಿಣ್ವವನ್ನ ಹೊಂದಿದೆ. ಟ್ರಿಪ್ಸಿನ್ ಪ್ರೋಟೀನ್ ಅನ್ನ ಜೀರ್ಣಿಸ್ಲಿಕ್ಕೆ, ಹಾಗೆ ಲೈಪೇಸ್ ಕೊಬ್ಬನ್ನ ಜೀರ್ಣಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಕರುಳಿನ ರಸ ಅಂತಿಮವಾಗಿ ಈ ಎಲ್ಲ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನ ಸರಳ ರೂಪಕ್ಕೆ ಪರಿವರ್ತಿಸತ್ತೆ ಅಲ್ವಾ. ನಂತರ ನೋಡಿ, ಇವೆಲ್ಲ ಸರಳ ರೂಪಕ್ಕೆ ಪರಿವರ್ತನೆಯಾಗಿದೆ ಈಗ ಅಲ್ವಾ. ಸಣ್ಣ ಕರುಳಿನಲ್ಲಿ ಬೆರಳಿನಾಕಾರದಂತಹ ಒಂದು ರಚನೆಗಳಿದೆ. ಇದು ಸಣ್ಣ ಕರುಳು ಅಂದ್ರೆ ಈ ಸಣ್ಣ ಕರುಳಿನ ಗೋಡೆಗಳಲ್ಲಿ ಏನಾಗಿದೆ, ಈ ರೀತಿಯಾದಂತ ನಾವು ಬೆರಳಿನ ಆಕಾರದ ರಚನೆಯನ್ನ ನೋಡ್ಬಹುದು. ಅವುಗಳನ್ನ ವಿಲ್ಲೈ ಅಂತ ಹೇಳ್ತೇವೆ. ಈ ವಿಲ್ಲೈ ಅನ್ನುವಂತಹ ರಚನೆಗಳು ಆಹಾರವನ್ನ, ಈ ಜೀರ್ಣಗೊಂಡ ಆಹಾರವನ್ನ ಹೀರಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಹೀರಿಕೊಂಡು ರಕ್ತಕ್ಕೆ ಅದೇನ್ ಮಾಡುತ್ತೆ, ಹೀರಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಜೀರ್ಣವಾಗದೆ ಉಳಿದಿರುವಂತ ಆಹಾರ ದೊಡ್ಡ ಕರುಳಿಗೆ
ದೊಡ್ಡ ಕರುಳಿನಿಂದ ಗುದದ್ವಾರದ ಮೂಲಕ ಹೊರಹಾಕಲ್ಪಡುತ್ತದೆ. ದೊಡ್ಡ ಕರುಳಿನಲ್ಲಿ ಕೇವಲ ನೀರು ಹಾಗೂ ಕೆಲವೊಂದು ಅಂಶಗಳು ಹೀರಲ್ಪಡುತ್ತೆ. ಪ್ರಮುಖವಾಗಿ ನೀರು ದೊಡ್ಡ ಕರುಳಿನ ಮೂಲಕ ಹೀರಲ್ಪಡುತ್ತೆ. ಉಳಿದಿರುವಂತಹ ಆಹಾರ ಪದಾರ್ಥ ಏನಾಗತ್ತೆ, ದೊಡ್ಡ ಕರುಳಿನಕ್ಕೆ ಬಂದು ನಂತರ ಗುದದ್ವಾರದ ಮೂಲಕ ಹೊರಹಾಕಲ್ಪಡತ್ತೆ. ಇದು ಸಂಪೂರ್ಣವಾದಂತಹ ಪೋಷಣೆ ಅಥವಾ ಜೀರ್ಣಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನ ನಾವು ನೋಡಿದ್ವಿ ಅಲ್ವಾ. ಈ ಒಂದು ಚಿತ್ರದಲ್ಲಿ ಕೂಡ ನಾವು ನೋಡ್ಬಹುದು, ಬಾಯಿ, ಅನ್ನನಾಳ, ಜಠರ, ಹಾಗೆ ಸಣ್ಣ ಕರುಳು ಹಾಗೆ ದೊಡ್ಡ ಕರುಳು ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಈ ದೊಡ್ಡ ಕರುಳಿನ ಮೂಲಕ ನಂತರ ಗುದದ್ವಾರದ ಮೂಲಕ ಹೊರಹಾಕಲ್ಪಡತ್ತೆ. ಈ ರೀತಿಯಾಗಿ ವಿವಿಧ ಹಂತದಲ್ಲಿ ಮಾನವರಲ್ಲಿ ಜೀರ್ಣಕ್ರಿಯೆ ಕಂಡುಬರುತ್ತೆ. ಆದರೆ ಸಂಪೂರ್ಣವಾದಂತಹ ಜೀರ್ಣಕ್ರಿಯೆ ನಡೆಯೋದು ಹಾಗೆ ಹೀರುವಿಕೆ, ಆಹಾರ ಪದಾರ್ಥಗಳ ಹೀರಿಕೊಳ್ಳುವಿಕೆ ನಡೆಯೋದು ಕೂಡ ಸಣ್ಣ ಕರುಳಿನಲ್ಲಿ ಅಂತ ಹೇಳ್ಬಹುದು ಅಲ್ವಾ. ಇದು ಮಾನವರಲ್ಲಿ ಯಾವ ರೀತಿಯಾಗಿ ಪೋಷಣೆ ನಡೆಯುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ನೋಡಿ, ಕೆಲವೊಂದು ಪ್ರಶ್ನೆಗಳಿದೆ. ಬಾಯಿಯಲ್ಲಿ ಸ್ರವಿಸುವ ಜೀರ್ಣರಸ ಯಾವುದು ಅಂತ ಇದೆ. ಲಾಲಾರಸದ ಕಾರ್ಯ, ಜಠರವು ಸ್ರವಿಸುವ ರಸಗಳನ್ನ ಪಟ್ಟಿ ಮಾಡಿ, ಜೀರ್ಣಕ್ರಿಯೆಯಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಪಾತ್ರವನ್ನ ತಿಳಿಸಿರಿ, ಪೆಪ್ಸಿನ್ ಕಿಣ್ವದ ಕಾರ್ಯವೇನು. ಇದನ್ನ ಆಸ್ ಎ ಹೋಮ್ ವರ್ಕ್ ಆಗಿ ತಗೊಳ್ಳಿ. ಇದನ್ನ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಕ್ವಶನ್ಸ್ ನೀವೇನ್ ಸ್ಟಡಿ ಮಾಡಿದಾರಲ್ವಾ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್. ಐ ಹೋಪ್ ನಿಮ್ಗೆ ಈ ಕ್ವಶನ್ಸ್ ಹೆಲ್ಪ್ ಆಗತ್ತೆ ಅಂತ ಅನ್ಕೊಳ್ತೇನೆ. ಈ ಸೆಷನ್ ಕೂಡ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೇನೆ. ಉಳಿದಿರುವಂತಹ ಸಾಗಾಣಿಕೆ ಇರಬಹುದು, ಹಾಗೆ ಬೇರೆ ಬೇರೆ ಆದಂತಹ ಜೀವಕ್ರಿಯೆಗಳನ್ನ ನಾವೇನು ಕಲೀಲಿಕ್ಕಿದ್ದೇವೆ ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.